ಇವತ್ತಿನ ಸಂದೇಶ ಇವತ್ತಿನ ಕೀರ್ತನೆ ಮೇಲೆ ಕೂಡ ಅದು ಆಧಾರವಾಗಿದೆ. ಅದರ 11ನೇ ವಾಕ್ಯ ಎಲ್ಲರೂ ಒಂದ್ಸರಿ ಹೋದ್ರೆ, ಮೊದಲನೇ ಲೈನ್ ಮಾತ್ರ ಹೋದ್ರೆ. ಕಮಾನ್. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಹೇಳ್ರಿ ಒಂದ್ಸರಿ, ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಆಮೆನ್. ಓಕೆ, ಹೇಳ್ರಿ, ಸೇನಾಧೀಶ್ವರನಾದ ಯೆಹೋವನು ನನ್ನ ಸಂಗಡ ಇದ್ದಾನೆ. ನಿಮ್ಮ ಪಕ್ಕದವ್ರಿಗೆ ನೋಡಿ ಹೇಳ್ರಿ, ದೇವ್ರು ನಿಮ್ಮ ಸಂಗಡ ಇದ್ದಾನೆ. ಹೇಳ್ರಿ, ಗಾಡ್ ಈಸ್ ವಿತ್ ಯು. ಯೇಸು ತುಮಾರಾ ಸಾಥ್ ಹೈ. ಯೇಸು ಉಂಗಳೋಡು ಇರುಕ್ರಾರ್. ಯೇಸು ನೀತೋಡು ಉನ್ನಾರ್. ಆಮೆನ್. ಓಕೆ, ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ಹೇಳ್ಬೇಕಾದ್ರೆ ಎಲ್ಲೋ ಆತನು ಇಲ್ಲ ರೀ. ಓಕೆ, ಸಂಗಡ ಇದ್ದಾನೆ, ವಾಟ್ ಇಟ್ ಶೋಸ್, ಅದೇನ್ ತೋರಿಸ್ತಾ ಇದೆ? ಸಂಗಡ ಇದ್ದಾನೆ ಎಂಬುದಾಗಿ ಹೇಳ್ಬೇಕಾದ್ರೆ ಹೆಂಗೆ ಹೇಳ್ತಿದೆ? ನಾನು ಕಮ್ಮಿಯ ಸ್ಟ್ಯಾಂಡ್ ಅಪ್ ದೇರ್. ಇಲ್ಲೇನಿದೆ? ನನಗೂ ಮತ್ತು ರೋಷನಿಗೆ ಏನಿದೆ? ಡಿಸ್ಟೆನ್ಸ್ ಇದೆ. ಹಿಯರ್ ಒನ್ ಗ್ಯಾಪ್, ಇಲ್ಲೊಂದು ಗ್ಯಾಪ್ ಕೂಡ ಇದೆ. ನನಗೂ ಅವಳ ಮಧ್ಯದಲ್ಲಿ ಗ್ಯಾಪ್ ಇದೆ. ಯೇಸು ನಮ್ಮ ಸಂಗಡ ಇದ್ದಾನೆ. ಸೇನಾಧೀಶ್ವರನು, ಪರಾಕ್ರಮಶಾಲಿಯು, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಆತನು, ಪ್ರತಿದಿನವೂ ಇಡೀ ವಿಶ್ವವನ್ನ, ಬ್ರಹ್ಮಾಂಡವನ್ನ ತನ್ನ ಬಾಯಿ ಮಾತಿನಿಂದ, ತನ್ನ ಕೃಪೆಯಿಂದ, ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ನಡೆಸುವಾತನಾಗಿರುವ ದೇವರು ಸಾಧಾರಣ ಒಬ್ಬ ಮನುಷ್ಯನಿಗೆ ದೇವರು ಹೇಳ್ತಾರೆ, ನಾನು ನಿನ್ನ ಸಂಗಡ ಇದ್ದೇನೆ. ಪ್ರೈಸ್ ದಿ ಲಾರ್ಡ್. ಸಂಗಡ ಇದ್ದೇನೆ ಎಂಬುದಾಗಿ ಹೇಳ್ಬೇಕಾದ್ರೆ, ಓಕೆ, ಇಲ್ಲಿ ನೋಡ್ರಿ, ದೇವರು ನಮ್ಮ ಸಂಗಡ ಬರ್ಲಿಕ್ಕೆ ದೇವರು ಸಿದ್ಧರಿದ್ರೆ ನೀನು ಕೂಡ ಏನ್ ಮಾಡಬೇಕು? ಸಿದ್ಧವಾಗೋದಷ್ಟೇ ಅಲ್ಲದೆ ಟೇಕ್ ದ ಸ್ಟೆಪ್ ಫಾರ್ವರ್ಡ್. ದೇವ್ರ ಜೊತೆಗೆ ನಾವು ನಿಲ್ಬೇಕಾಗಿದೆ. ನಾವು ದೇವ್ರ ಜೊತೆ ನಿಲ್ಲೋದಾಗಿದೆ, ನಮ್ಮ ಜೊತೆಲಿ ದೇವ್ರು ನಿಲ್ಲುವನಾಗಿದೆ. ಪ್ರೈಸ್ ದಿ ಲಾರ್ಡ್. ಒನ್ಸ್ ಒಂದು ಸಾರಿ ದೇವ್ರು ನಮ್ಮ ಸಂಗಡ ಬಂದು ಇದ್ದ ಅಂದ್ರೆ, ಓಕೆ, ಜಸ್ಟ್ ವಾಕ್ ಅರೌಂಡ್. ಹೋಗ್ಬೇಕಾದ್ರೆ ಎಲ್ಲ ಏನಾಗ್ತಿದೆ? ಸಮಟೈಮ್ಸ್ ದೇವ್ರ ಹಿಂದೆ ಇದ್ದಾನೆ. ಓಕೆ, ಗೋ. ಸಮಟೈಮ್ಸ್ ದೇವ್ರು ಅನ್ಕೊಂತಾನೆ, ಇವಳು ಅನ್ಕೊಂತಾಳೆ, ಓಕೆ, ದೇವ್ರು ನಾನು ಬಿಟ್ಬಿಟ್ಟಾನೇನೋ, ದೇವ್ರು ನನ್ನ ಸಂಗಡ ಇಲ್ವೇನೋ, ನಾನು ಇಲ್ಲೇ ಇದ್ದೀನಿ. ಐ ಮೀನ್ಸ್ ಗಾಡ್ ಈಸ್ ಹಿಯರ್. ನಾನು ನೋಡಿ, ನನ್ನ ಮಗಳ ಜೊತೆಗೆ, ಶಿ ಈಸ್ ಮೈ ಡಾಟರ್, ಶಿ ಈಸ್ ಮೈ ಬ್ಲಡ್, ಓಕೆ, ಶಿ ಈಸ್ ಮೈ ಜನರೇಷನ್, ರೈಟ್? ಸೊ ವೆನ್ ಶಿ ಅರೌಂಡ್, ಓಕೆ, ಅವಳು ಹೇಗೆ ಅವಳು ಸುತ್ತಾ ಇದ್ದಾಳು, ಶಿ ಥಾಟ್ ಮೈ ಫಾದರ್ ಈಸ್ ನಾಟ್ ವಿತ್ ಮೀ. ಓಕೆ, ನನ್ನ ತಂದೆ ನನ್ನ ಜೊತೆಲಿ ಇಲ್ಲ ಎಂಬುದಾಗಿ ಅವಳು ಅನ್ಕೊಳ್ತಾ ಇದ್ದಾಳೆ. ನೋ, ಬಟ್ ಮೈ ಪ್ರೆಸೆನ್ಸ್ ಈಸ್ ಹಿಯರ್. ನನ್ನ ಇರುವಿಕೆ ಅಲ್ಲಿದೆ. ಸಮಟೈಮ್ಸ್ ಶಿ ಕ್ಯಾನ್ ಫೀಲ್, ಆರ್ ಸಮಟೈಮ್ಸ್ ಶಿ ಕ್ಯಾನ್ ಅಲೋನ್. ಕೆಲವು ಸಾರಿ ಅವಳು ಅದನ್ನು ಗ್ರಹಿಸ್ತಾಳೆ, ಓಕೆ, ನನ್ನ ತಂದೆ ನನ್ನ ಜೊತೆಗೆ ಇದ್ದಾನಂತ. ಡೋಂಟ್ ಸ್ಟಾಪ್ ಹಿಯರ್, ಜಸ್ಟ್ ಯು ರನ್. ಓಕೆ, ಸಮಟೈಮ್ಸ್ ಶಿ ಫೀಲ್, ಓಕೆ, ಯಾ, ಡ್ಯಾಡಿ ಈಸ್ ವಿತ್ ಮೀ, ನಮ್ಮ ತಂದೆ ನನ್ನ ಜೊತೆಲಿ ಇದ್ದಾರೆ. ಸಮಟೈಮ್ಸ್ ಯು ಫೀಲ್, ನಾನು ಯಾಕೋ ಒಬ್ಬಂಟಿಗಳಾಗಿದೆ ಅಂತ ಅನಿಸ್ತಾ ಇದೆ ಎಂಬುದಾಗಿ. ಓಕೆ, ವೆನ್ ಶಿ ಥಾಟ್ ಐ ಆಮ್ ಅಲೋನ್, ಯಾವಾಗ ಅವಳು ಥಾಟ್ನಲ್ಲಿ ಬರ್ತದೋ, ಇಮಿಡಿಯೇಟ್ ಫಾದರ್ ವಿಲ್ ಕಮ್. ಆಮೆನ್. ತಂದೆ ತಕ್ಷಣ ಬಂದು ಹೇಳ್ತಾನೆ, ಮೈ ಡಾಟರ್, ಮೈ ಸನ್, ಡು ನಾಟ್ ಬಿ ಅಫ್ರೈಡ್. ಭಯ ಪಡಬೇಡ, ಐ ಆಮ್ ವಿತ್ ಯು ಆಲ್ವೇಸ್. ಆಮೆನ್. ಆಮೆನ್. ಸೇನಾಧೀಶ್ವರನಾದ ಯೆಹೋವನು ಅಂದ್ರೆ ಸೈನ್ಯಗಳ ಅಧಿಪತಿ ಆಗಿರುವಂತ ದೇವರು, ಆತನ ಯಾರ ಸಂಗಡ ಇರ್ಲಿಕ್ಕೆ ಬಯಸ್ತಾನೆ? ನಮ್ಮ ಸಂಗಡ ಇರ್ಲಿಕ್ಕೆ ಬಯಸ್ತಾನೆ. ಇಟ್ಸ್ ಹಿಸ್ ಡಿಸೈರ್, ಅದು ಆತನ ಆಸೆ ಆಗಿದೆ. ವೈ? ಬಿಕಾಸ್ ಯಾಕಂದ್ರೆ ನೋಡ್ರಿ, ಆತನು ನಮಗೆ ವಾಗ್ದಾನ ಮಾಡಿದ್ದಾನೆ. ಯಾರಾದ್ರೂ ಹೇಳ್ತೀರಾ? 28ನೇ ಮತ್ತಾಯನ ಬರೆದ ಸುವಾರ್ತೆ, ಅದರ ಲಾಸ್ಟ್ ಕೊನೆ ವಾಕ್ಯ 24, ಯುಗದ ಸಮಾಪ್ತಿವರೆಗೂ ದೇವ್ರ ವಾಕ್ಯ ಹೇಳ್ತಿದೆ. ಓಕೆ, ದೇವ್ರ ಮಕ್ಕಳು ಹೇಳಿದ್ದಾರೆ, ನ್ಯಾಯಸ್ಥಾಪಕರು ಹೇಳಿದ್ದಾರೆ, ಪ್ರವಾದಿಗಳು ಹೇಳಿದ್ದಾರೆ, ರಾಜರುಗಳು ಹೇಳಿದ್ದಾರೆ, ಮಾತ್ರವಲ್ಲದೆ ಅನ್ಯ ದೇಶದವರು ಹೇಳಿದ್ದಾರೆ, ಸೇನಾಧೀಶ್ವರನಾದ ದೇವರು ನಿಮ್ಮ ಸಂಗಡ ಇದ್ದಾನೆ. ಹಲ್ಲೆಲೂಯ. ಸೇನಾಧೀಶ್ವರನಾದ ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ, ನಮ್ಮ ಸಂಗಡ ಇದ್ದು ನಮ್ಮ ನಡೆಸುವಾತನಾಗಿದ್ದಾನೆ. ಆಮೆನ್. ಹೆಂಗ್ ನಡೆಸ್ತಾನೆ? ನಡೆಸ್ತಾ ಓಕೆ,
ಕೊನೆಯ ತನಕ ಆತ ನಡೆಸ್ತಾ ಇದ್ದಾನೆ. ನಾವು ನಮ್ಮ ಪ್ರಾಣ ಹೋದ್ರೂ ಕೂಡ, ಓಕೆ, ನಾವು ಹೋದ್ರೂ ಕೂಡ, ನಾವು ಇಲ್ಲಿರೋ ತನಕನೂ ದೇವ್ರು ನಮ್ಮ ಸಂಗಡ ಇದ್ದಾನೆ. ನಮ್ಮ ಪ್ರಾಣ ಹೋದಾಗಿ ಕೂಡ ದೇವ್ರು ನಮ್ಮ ಸಂಗಡ ಇರ್ತಾನೆ. ಹಲ್ಲೆಲೂಯ. ಸೊ ನಾವು ಆತನ ಸಂಗಡ ಪರಲೋಕದಲ್ಲಿ ಸದಾಕಾಲ ಜೀವಿಸುವಂತವರಾಗಿದ್ದೇವೆ. ಆಮೆನ್. ಅದಕ್ಕೆ ಯೆಶಾಯನು ಬರೆದ ಪ್ರವಾದನೆ ಪುಸ್ತಕ ಕಳೆದ 2 ವಾರಗಳಿಂದ ನಾವು ಧ್ಯಾನ ಮಾಡ್ತಾ ಇದ್ದೀವಿ, ರೈಟ್? ಕಳೆದ 2 weeks ಇಂದ ನಾವು ಐಸಾಯ ಚಾಪ್ಟರ್ನಲ್ಲಿ ಓದ್ತೇವೆ. ಇವತ್ತು ಕೂಡ ಯೆಶಾಯನು ಬರೆದ ಪ್ರವಾದನ ಗ್ರಂಥ 43ನೇ ಅಧ್ಯಾಯ ಅದರ 2ನೇ ವಾಕ್ಯ ಅಲ್ಲಿ ಹೇಳ್ತಿದ್ ನೋಡಿ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ, ಅಲ್ಲಿ ಹೇಳ್ತಿದ್ದೆ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ವಾವ್, ಪ್ರೈಸ್ ದಿ ಲಾರ್ಡ್. ನೀನು ಜಲರಾಶಿಗಳನ್ನ ಹಾದು ಹೋಗುವಾಗ, ಅಂದ್ರೆ ಜಲರಾಶಿ ಇದೆ, ಜಲರಾಶಿಗಳು ಬರ್ತದೆ, ಅದು ನಮ್ಮನ್ನು ಮುಳುಗಿಸ್ತದೆ. ನಾವು ಅನ್ಕೋಬಹುದು ಜಲರಾಶಿಯಲ್ಲಿ ಹೋಗ್ಬೇಕಾದ್ರೆ ನನಗೆ ಈಜು ಬರ್ತದೆ, ನನ್ನ ಹತ್ರ ಬೋಟ್ ಇದೆ, ಓಕೆ, ನನ್ನ ಹತ್ರ ಸಾಮರ್ಥ್ಯ ಇದೆ. ಏನೇ ಅಂದ್ರೂ ಓಕೆ, ದೇವ್ರು ಇಲ್ಲದೆ ಇದ್ರೂ ಕೂಡ, ಓಕೆ, ಯಾವ ಜಲರಾಶಿನೂ ಕೂಡ, ಪ್ರೈಸ್ ದಿ ಲಾರ್ಡ್, ಯಾರ ಸಾಮರ್ಥ್ಯವನ್ನು ಅದು ತಡೆದು ಹಿಡ್ಲಿಕ್ಕೆ ಸಾಧ್ಯ ಇಲ್ಲ ರೀ. ಆದ್ರೆ ದೇವ್ರು ಇಲ್ಲದೆ ಇದ್ರೆ, ಒಂದು ವೇಳೆ ದೇವ್ರು ನಮ್ಮ ಸಂಗಡ ಇದ್ರೆ, ಅದು ಏನೇ ಆಗಿರಲಿ, ಓಕೆ, ಆ ಜಲರಾಶಿಗಳನ್ನು ಹಾದು ಹೋಗುವಾಗ ದೇವ್ರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ಆ ನಂಬಿಕೆ ನಮಗೆ ಬರ್ತೈತಲ್ಲ, ಅದು ಕ್ರಿಸ್ತಿಯ ಜೀವಿತಕ್ಕೆ ಬೇಕಾದಂತ ಒಂದು ಬಲವಾದ ಆಯುಧ. ಆಮೇನ್. ಅಲ್ಲಿ ಹೇಳ್ತಿದ್ದೆ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ನದಿಗಳನ್ನು ದಾಟುವಾಗ, ನದಿಗಳನ್ನು ನೀನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಅವು ನಿನ್ನನ್ನು ಮುಳುಗಿಸವು. ಉರಿಯಲ್ಲಿ ನಡೆಯುವಾಗ, ನೀನು ಉರಿಯಲ್ಲಿ, ಈಗ ಜಲರಾಶಿ ಆಯ್ತು, ನದಿ ಆಯ್ತು, ಏನಂತ ಈಗ ಉರಿಯಲ್ಲಿ ಉರಿ, ಅಗ್ನಿ, ಬೆಂಕಿಯಲ್ಲಿ ಸಹ ನೀನು ನಡೆಯುವಾಗ ನೀನು ಕಂದದಿರುವಿ, ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನ ದಹಿಸದು. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ನಮ್ಮ ಬಲಗೈನ ಮೇಲೆ ಕೆತ್ತ, ನೀರು ನಮ್ಮನ್ನು ಮುಳುಗಿಸದು, ಜ್ವಾಲೆಯು ನನ್ನನ್ನು ದಹಿಸದು. ಜ್ವಾಲೆಯು ನನ್ನನ್ನು ದಹಿಸದು. ನಾನು ಪ್ರಶ್ನೆ ಕೇಳ್ತೇನೆ, ಅದಕ್ಕೆ ನೀವೇ ಕೈ ಎತ್ತಿ ಹೇಳ್ರಿ, ಯಾಕೆ? ಯೆಹೋವನು ನಮ್ಮ ಸಂಗಡ ಇರ್ತಾನೆ. ವಾ, ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ, ನನ್ನ ಸಂಗಡ. ನೀವು ಪ್ರೈಸ್ ದಿ ಲಾರ್ಡ್. ಆಮೆನ್. ಓಕೆ, ಇಲ್ಲಿ ನೋಡ್ರಿ, ಹೊಸ ಒಡಂಬಡಿಕೆಯಲ್ಲಿ ಬರ್ಬೇಕಾದ್ರೆ ಇದು ಅಕ್ಷರ ಸಹಿತ ದೇವರು ಅದನ್ನ ನೆರವೇರಿಸಿದ್ದಾರೆ. ಮತ್ತ ಅನ್ಬಾರ್ದು, ಸುವಾರ್ತೆ 8:23 ವಾಕ್ಯದಲ್ಲಿ ಅದು ಪ್ರಾರಂಭ, ಅದು ಸ್ಟಾರ್ಟಿಂಗ್ ಹಿಂಗ್ ಆಗ್ತಿದೆ. ಆತನು ದೋಣಿಯನ್ನು ಹತ್ತಿದಾಗ ಆತನ ಶಿಷ್ಯರು ಆತನ ಹಿಂದೆ ಹೋದರು. ಆತನು ದೋಣಿಯನ್ನು ಹತ್ತಿದಾಗ ಆತನ ಶಿಷ್ಯರು ಆತನ ದೋಣಿಯನ್ನು ಹತ್ತಿದ. ನನ್ನ ನೋಡ್ರಿ ಎಲ್ಲರೂ, ಆತನ ದೋಣಿಯನ್ನು ಹತ್ತಿದ. ದೋಣಿ ಹತ್ತಬೇಕಾದ್ರೆ ಯೇಸು ಸ್ವಾಮಿ ಗೊತ್ತಿರ್ಲಿಲ್ವಾ, ಮುಂದೆ ದೊಡ್ಡದೊಂದು ಬಿರುಗಾಳಿ ಬರ್ತದೆ, ತೆರೆಗಳೆಲ್ಲ ಅಲ್ಲಲ್ಲೋ ಕಲ್ಲಲ್ಲೋ ಆಗ್ತದೆ, ದೋಣಿ ಮುಳುಗ್ದಂಗೆ ಆಗ್ತದೆ, ಇವರೆಲ್ಲರೂ ಸಾಯ್ತೇನೆ ಅಂತ ಕೂಗ್ತಾರೆ, ನಾನು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀನಿ, ಓಕೆ, ನನ್ನ ನೀವು ಎಬ್ಬಿಸ್ತಾರೆ, ಆಮೇಲೆ ನಾನು ಎದ್ದದನ್ನ. ಇದ್ಯಾವುದು ದೇವ್ರಿಗೆ ಗೊತ್ತಿರ್ಲಿಲ್ವಾ ಹತ್ತೋದಕ್ಕಿಂತ ಮುಂಚೆ? ಹಲೋ ಸಿಸ್ಟರ್ಸ್, ಗೊತ್ತಿತ್ತ ಗೊತ್ತಿಲ್ವಾ? ಯೇಸು ಸ್ವಾಮಿ ಗೊತ್ತಿತ್ತಲ್ಲ. ನೋಡ್ರ, ಆತನ ದೋಣಿಯನ್ನು ಹತ್ತಿದಾಗ ಗೊತ್ತಿತ್ತು, ಹತ್ತೋದಕ್ಕಿಂತ ಮುಂಚೆನೇ ಯೇಸು ಸ್ವಾಮಿ ಗೊತ್ತಿತ್ತು ಮುಂದೆ ಏನ್ ನಡೀತದೆ ಅಂತಂದೇಳಿ. ಅದರ ಮೂಲಕವಾಗಿ ದೇವರು 2 ವಿಷಯಗಳನ್ನ ಆತನು ತಿಳಿಯಪಡಿಸ್ಲಿಕ್ಕಿದ್ದ. ಮೊದಲನೇದಾಗಿ, ನಾನು ಸಮುದ್ರದ ಮೇಲೆಯೂ ನೀರಿನ ಮೇಲೆಯೂ ಪ್ರಕೃತಿಯ ಮೇಲೆಗೂ ನನಗೆ ಅಧಿಕಾರ ಇದೆ ಎಂಬುದಾಗಿ ಆತನ ತೋರಿಸ್ಬೇಕಾಗಿತ್ತು. ಫಸ್ಟ್ ಥಿಂಗ್. ದ ಸೆಕೆಂಡ್ ಥಿಂಗ್ಸ್, ಎರಡನೇದಾಗಿ, ಓಕೆ, ನೀವು ಯಾರ ಆತನ ಜೊತೆಯಲ್ಲಿ ಇದ್ದೀರೋ ಆತ ನಿಮ್ಮನ್ನು ಕೈ ಬಿಡೋದಿಲ್ಲ. ನಾನು ಇಂಥ ಪರಿಸ್ಥಿತಿಯಲ್ಲೂ ನಾನು ನಿಮ್ಮ ಜೊತೆಲಿ ಇದ್ದೇನೆ. ನಿಮ್ಮ ನಂಬಿಕೆ ಏನಾಗಿರ್ಲಿ, ಬಲ ಹೊಂದಿದೆ. ಯೇಸು ಸ್ವಾಮಿ ಗೊತ್ತಿದ್ದಾಗಿ ಹತ್ತಿದ. ಕೆಲವು ಸತಿ ಏನಾಗ್ತಿದೆ ನಿಮ್ಮ ಲೈಫ್ನಲ್ಲಿ, ಕೆಲವೊಂದು ಸಾರಿ ನೀವು ಹೋಗ್ಬೇಕಾದ್ರೆ ದೇವ್ರಿಗೆ ಮುಂದೆ ಏನಾಗ್ತಿದೆ ಎಂಬುದು ಗೊತ್ತಿರ್ತದೆ. ಹಿ ನೋಸ್ ವೆರಿ ವೆಲ್. ಆತನ ಚೆನ್ನಾಗಿ ಗೊತ್ತು. ಎಲ್ಲರೂ ಹೇಳ್ರಿ, ಆದ್ರೆ ಕೈ ಬಿಡೋದಿಲ್ಲ. ಹೇಳ್ರಿ, ಕೈ ಬಿಡೋದಿಲ್ಲ. ನಡೆದಿದ್ದ ಘಟನೆನೇ ಇದು. ಹೋಗ್ಬೇಕಾದ್ರೆ ಏನಾಯ್ತು, ಅಲ್ಲಿ ದೊಡ್ಡ ತೆರೆಗಳು ಬಂದು, ಸಿಡ್ಲು, ಮಿಂಚು, ಓಕೆ, ಎಲ್ಲದೂ ಬಂತಲ್ಲಿ. ಸಮುದ್ರ ಏನಾಗೋಗ್ಬಿಡ್ತು 1 ಸೆಕೆಂಡ್. ಅಲ್ಲಿ ಹೇಳ್ತೀನಿ ನೋಡ್ರಿ, ಅಲ್ಲೋಲ ಕಲ್ಲೋಲವಾಯ್ತು. ನೋಡ್ರಿ, ದೇವರು ನಿಮ್ಮನ್ನ ತನ್ನ ದೋಣಿಯಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಮುಂದೆ ಅಲ್ಲೋಲ ಕಲ್ಲೋಲ ಆಗುವಂತ ಪರಿಸ್ಥಿತಿಗಳು ಇದೆ ಎಂಬುದಾಗಿ ದೇವ್ರು ತೋರಿಸ್ತಾನೆ. ನಿಮಗೆ ಸೆನ್ಸ್ ಆಗ್ತದೆ, ಗೊತ್ತಾಗ್ತದೆ. ಅದ್ರ ಮಧ್ಯದಲ್ಲಿ ನೀವು ನಡೀತೀರಾ, ನಾನು ನಡೀತೀನಿ. ನಮಗೆ ಗೊತ್ತು, ಎಲ್ಲ ಪರಿಸ್ಥಿತಿಗಳು ನಮಗೆ ಒಳ್ಳೇದಾಗಿರಲ್ಲ, ಕೆಟ್ಟದಾಗಿಯೂ ಸಹ ಇರ್ತದೆ, ವ್ಯತಿರಿಕ್ತವಾಗಿರ್ತದೆ. ಮುಳುಗಿಸುವಂತ ಪರಿಸ್ಥಿತಿ ಬರ್ತದೆ, ಸತ್ತು ಹೋಗುವಂತ ಪರಿಸ್ಥಿತಿ ಬರ್ತದೆ, ಭಯಗ್ರಾಂತರಾಗುವಂತ ಪರಿಸ್ಥಿತಿ ಬರ್ತದೆ. ಅದು ಆ ಪರಿಸ್ಥಿತಿಗಳ ಮಧ್ಯದಲ್ಲಿಯೂ ಕೂಡ, ಓಕೆ, ಹಲ್ಲೆಲೂಯ, ಸಮ್ಟೈಮ್ಸ್ ಇದ್ರ ಮಧ್ಯದಲ್ಲಿ ಕೂಡ ಸಮ್ಟೈಮ್ಸ್ ಏನಾಗ್ತದೆ, ಎಲ್ಲರೂ ಕೇಳಿಸ್ಕೊಡ್ರಿ, ದೇವರು ಕೆಲವು ಸಮಯದಲ್ಲಿ ಸೈಲೆಂಟ್ ಆಗಿರ್ತಾರೆ. ಇಲ್ಲಿ ಯೇಸು ಸ್ವಾಮಿ ನಿದ್ದೆ ಮಾಡ್ತಾರೆ, ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ.
ಯಾಕೆ ಸೈಲೆಂಟ್ ಆಗಿದ್ದಾರೆ? ಇನ್ನೂ ದೊಡ್ಡ ಅಲೆ ಬಂದಿಲ್ಲ, ಸಣ್ಣ ಸಣ್ಣ ಅಲೆ ಬಂದು ಹೊಡಿತಾ ಇದೆ. ಆಮೇಲೆ ನೆಕ್ಸ್ಟ್ ಸ್ಟೆಪ್ಪು ಇನ್ನೂ ಸ್ವಲ್ಪ ದೊಡ್ಡವು ಬಂದು, ಯೇಸು ಸ್ವಾಮಿ ಯಾವಾಗ ಎದ್ರು ಅಂದ್ರೆ ಇನ್ನೇನ್ ದೋಣಿನೇ ಮುಳುಗೋಗ್ತಿತ್ತು ಅನ್ನೋ ಪರಿಸ್ಥಿತಿಯಲ್ಲಿ. ಅಷ್ಟು ಮಾತ್ರ ಅಲ್ಲದೆ ಇವರು ಕೂಡ ಎಲ್ಲರೂ ಏನಾಗ್ಬಾರ್ದು, ಇವ್ರ ನಂಬಿಕೆ ನೋಡೋಣ ಏನಾಗಿದೆ. ಇಂಥ ಪರಿಸ್ಥಿತಿಗಳ ಇವ್ರ ನಂಬಿಕೆ ಏನಾಗಿದೆ ಇವ್ರ ನಂಬಿಕೆ ಸೋತು ಹೋಗಿದೆ. ಈಗ ಅವ್ರು ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ ಹತ್ರ ಬಂದು, ಸ್ವಾಮಿ ಕಾಪಾಡು, ಸಾಯುತ್ತೇನೆ ಅನ್ನಲಾಗಿ. ಎಲ್ಲದಕ್ಕಿಂತ ದೊಡ್ಡ ಭಯ ಯಾವುದು? ಮರಣ ಭಯ. ಈ ಮರಣ ಭಯ ಆತನಿಗೆ ಬಂದಾಗೆ ಅವ್ರು ಹೇಳ್ತಾರೆ, ನಾವು ಸಾಯ್ತಾ ಇದ್ದೇವೆ ಸ್ವಾಮಿ ಅನ್ನಲಾಗಿ ಆತನ ಅವ್ರಿಗೆ ಅಲ್ಪಾಯುಷ್ಯ, ಯಾಕೆ ಧೈರ್ಯಗೆಡುತ್ತೀರಿ ಅಂತ ಹೇಳಿ ಗಾಳಿಯನ್ನು, ಸಮುದ್ರವನ್ನು ಗದರಿಸಿದನು. ಎಲ್ಲವೂ ಏನಾಯ್ತು? ಶಾಂತವಾಯಿತು. ದೋಣಿ ಹತ್ತುವಾಗ ಯೇಸು ಸ್ವಾಮಿ ಅವ್ರ ಜೊತೆಲಿದ್ದಾರೆ. ಸಮುದ್ರದ ಅಲ್ಲೋಲ ಕಲ್ಲೋಲ ಆಗುವಾಗ ಯೇಸು ಸ್ವಾಮಿ ಅವ್ರ ಜೊತೆಲಿದ್ದಾರೆ. ಅವ್ರು ಅನ್ಕೊಂಡ್ರೆ ಯೇಸು ಸ್ವಾಮಿ ನಿದ್ದೆ ಮಾಡ್ತಾ ನಾವು ಸಾಯ್ತೇವೆ ಎಂದಾಗಿನೋ ಆತನಿಗೆ ಮುಂಚೆನೇ ಗೊತ್ತಿತ್ತು. ಆದಾಗ್ಯೂ ದೇವ್ರೇ ಅವ್ರು ಎದ್ದು ಎಲ್ಲವನ್ನು ಗದರಿಸಿ ತನ್ನ ಅಧಿಕಾರವನ್ನು ದೇವರು ತೋರಿಸಿದ. ಆಮೆನ್, ಆಮೆನ್ ಹೇಳ್ರಿ. ಸಮುದ್ರವು ನಮ್ಮನ್ನ ಮುಳುಗಿಸದು. ಹಲ್ಲೆಲೂಯ. ನಮ್ಮ ದೋಣಿ ಮುಳುಗದು, ಮುರಿಯದು, ಮುಳುಗದು. ಆಮೆನ್. ಪ್ರೈಸ್ ದಿ ಲಾರ್ಡ್. ಯೇಸುವಿನ ನಂಬಿಕೆ ಇದೆ, ದೇವ್ರು ನನ್ನ ಸಂಗಡ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನಾವು ಹಾಡ್ತೀವಲ್ಲ, ಸುಮ್ಮನೆ ಹಾಡ್ತೀವಿ ನಾವು, ನನ್ ಬಾಳ ದೋಣಿಯಲ್ಲಿ ಯೇಸು ಇರುವನು, ಭಯವೇ ಇಲ್ಲ ನನಗೆ, ಭಯವೇ ಇಲ್ಲ ಹಾಡ್ತೀವಿ ನಾವು. ಭಯವೇ ಇಲ್ಲ ನನಗೆ, ಭಯವೇ ಇಲ್ಲ ಅಂತ ಹಾಡ್ತೀವಿ ನಿಜ. ಬಟ್ ಆದ್ರೆ ಭಯ ಬರ್ತದೆ, ಭಯ ಬಂದೇ ಬರ್ತದೆ. ಎಂತ ಭಯ? ಮರಣ ಭಯ ಬರ್ತದೆ. ಅಂತ ಸಮಯದಲ್ಲಿ ನಾವು ದೇವರನ್ನ ಕೂಗುವಾಗ ದೇವ್ರು ಎಲ್ಲೋ ಇಲ್ಲ ರೀ, ದೋಣಿಯಲ್ಲೇ ಇದ್ದಾರೆ, ದೋಣಿಯಲ್ಲೇ ಇದ್ದಾರೆ. ಆಮೇನ್. ಆ ನಂಬಿಕೆಯಲ್ಲ ಹೋಗೋಣ. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ದೇವ್ರು ನಮ್ಮ ಸಂಗಡ ಇದ್ದಾನೆ. ಇಸ್ರಾಯೇಲರು ಆಲ್ಮೋಸ್ಟ್ 430 years ತನಕ ಐಗುಪ್ತ ದೇಶದಲ್ಲಿ ಬಂಧನದಲ್ಲಿ ಇದ್ರು. 430 ವರ್ಷ ಆಗೋಗ್ಬಿಡ್ತು. ಅವ್ರು ಕಾನಾನ್ ದೇಶಕ್ಕೆ ಅವರು ಹೋಗದೆ 70 ಜನ ಬಂದಿದ್ರು ಐಗುಪ್ತ ದೇಶಕ್ಕೆ. ಯಾರ ಸಂಗಡ? ಯಾಕೋಬನ ಸಂಗಡ 70 ಜನ ಬಂದಿದ್ರು. ಈಗ ಯಾಕೋಬನಿಲ್ಲ, ಯೋಸೆಫನಿಲ್ಲ, ಇಸ್ರಾಯೇಲ್ 12 ಕುಲದವರಿಲ್ಲ. ಈಗ ಅವರು ಹೆಚ್ಚು ಕಮ್ಮಿ 25 ಲಕ್ಷಕ್ಕಿಂತ ಹೆಚ್ಚು ಜನರು, ದೊಡ್ಡ ಜನರಾಗಿ ಬೆಳೆದಿದ್ದಾರೆ. ಆದಾಗ್ಯೂ ಅವರು ದಾಸತ್ವಕ್ಕೆ ಮಾರಲ್ಪಟ್ಟಿದ್ದಾರೆ, ದಾಸತ್ವದಲ್ಲಿ ಜೀವಿಸ್ತಾ ಇದ್ದಾರೆ. ಫರೋಹನನ ಹಿಂಸೆ, ಫರೋಹನನ ನೋವು, ಕಾಟ, ಕೊಲೆಗಳು, ಭಯಂಕರ ವ್ಯತಿರಿಕ್ತವಾದ ಪರಿಸ್ಥಿತಿ. ಅವ್ರು ದೇವರನ್ನ ನೋಡಿ ಕೂಗ್ತಾ ಇದ್ದಾರೆ, ಸ್ವಾಮಿ ಯಾವಾಗ ನಮಗೆ ಬಿಡುಗಡೆ, ಯಾವಾಗ ನಮಗೆ ಬಿಡುಗಡೆ, ಯಾವಾಗ ನಮಗೆ ಬಿಡುಗಡೆ ಎಂಬುದಾಗಿ ಕೂಗ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಅವರ ನಾಯಕತ್ವದಲ್ಲಿ ವಹಿಸಿ ಮುಂದೆ ನಡೆಸಬೇಕಾದಂಥ ಮೋಶೆಯು ಐಗುಪ್ತ ದೇಶದಲ್ಲಿ ಇಲ್ಲ. ಆತನು ಸೀನಾಯಿ ಬೆಟ್ಟಕ್ಕೆ ಓಡೋಗಿದ್ದಾನೆ, ಮಿದ್ಯಾನ್ಯರ ಪ್ರಾಂತ್ಯದಲ್ಲಿದ್ದಾನೆ. ಅಲ್ಲಿ ಆರಾಮ್ಸೆ ಹೆಂಡತಿ ಜೊತೆಗೆ, ಮಕ್ಕಳ ಜೊತೆಗೆ, ಗೆರ್ಷಮ್ ಎಲಿಯಾಜರ್ ಜೊತೆಗೆ, ಹೆಂಡತಿ ಹೆಸರು ಹೇಳು, ಸಿಪ್ಪೋರಳ ಜೊತೆಗೆ, ಮಾವ ಇತ್ರನ ಜೊತೆಗೆ ವೆಲ್ ಸೆಟ್ಲೆಡ್, ಆರಾಮ್ಸೆ ಕುರಿ ಎಲ್ಲ ಕಾಯಿಸ್ಕೊಂತ, ಕುರಿ ತಿನ್ಕಂತ, ಮಟನ್ ತಿನ್ಕಂತ, ಬೋಟಿ ತಿನ್ಕಂತ, ತಲೆ ಮಾಂಸ ತಿನ್ಕಂತ, ಹಾಲು ಕುಡಿತಾ, ಆರಾಮ್ಸೆ ಇದ್ದಾನೆ ಸಾಹೇಬ. ಎಷ್ಟು ವರ್ಷ? 40 years. ಅಲ್ಲಿ 40 years ಈಜಿಪ್ಟ್ನಲ್ಲಿ, ಇಲ್ಲಿ 40 years. ಎಷ್ಟು ವರ್ಷ ಆಯ್ತು? 80 ವರ್ಷದ ಹುಡುಗನ ಅಜ್ಜನ 80 ವರ್ಷ ಆಗಿದೆ. ಇಮಿಡಿಯೇಟ್ ಒಂದಿನ ಏನಾಗೋಗ್ಬಿಡ್ತು, ಆ ಜನರ ಕೂಗು ದೇವ್ರು ಯಾವಾಗ ಕೇಳ್ತೋ ಇಮಿಡಿಯೇಟ್ ಆಗಿ ತಕ್ಷಣ ಏನಾಯ್ತು, ಅಲ್ಲಿ ದೇವ್ರು ಅಲ್ಲಿ ಇಳಿದು ಬಂದು ಮೋಶೆ ಸಂಗಡ ಮಾತನಾಡ್ತಾ ಇದ್ದಾರೆ. ಏನಂತ ಹೇಳ್ತಿದ್ದಾರೆ? ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆಯ ದೇಶಕ್ಕೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರೇಜಿಯರು, ಹಿವಿಯರು, ಯಬೂಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ. ಕೆಳಗಿನ ಲೈನ್ ಎಲ್ಲರೂ ಹೋದ್ರಿ, ಲಾಸ್ಟ್ ಲೈನ್ ಇಳಿದು ಬಂದಿದ್ದೇನೆ. ಹಲ್ಲೆಲೂಯಾ. ಒಂದು ಸಾರಿ ದೇವರು ಏನಾದ್ರೂ ಒಂದು ಯೋಜನೆಯನ್ನು ಹಾಕೊಂಡು ದೇವ್ರ ಜನರನ್ನು ರಕ್ಷಿಸಬೇಕಾದ್ರೆ ಎಷ್ಟು ದೂರ ಇದ್ದಾರೆ. ನಾನು ಇತ್ತೀಚಿನ ದಿನಮಾನಗಳಲ್ಲಿ ಗ್ಯಾಲಾಕ್ಸಿ ಬಗ್ಗೆ ನಾನು ಸ್ಟಡಿ ಮಾಡ್ತಾ ಇದ್ದೀನಿ. ಎಷ್ಟು ದೂರ ಗ್ಯಾಲಾಕ್ಸಿಗಳಿದೆ, ಎಷ್ಟು ಡಿಸ್ಟೆನ್ಸ್ ಇದೆ. ಒಂದು ಪ್ಲೈನಲ್ಲಿ ಹೋದ್ರೆ ಎಷ್ಟು ಟೈಮ್ ಒಂದು ಗ್ರಹದಿಂದ ಇನ್ನೊಂದು ಗ್ರಹಕ್ಕೆ ಹೋಗ್ಲಿಕ್ಕೆ ಎಷ್ಟು ಟೈಮ್ ಬೇಕು. ಪರ್ ಸೆಕೆಂಡ್ 800 kilometers ಸ್ಪೀಡಲ್ಲಿ ಹೋದ್ರೆ ಒಂದು ಗ್ರಹದಿಂದ ಇನ್ನೊಂದು ಗ್ರಹಕ್ಕೆ ಹೋಗ್ಲಿಕ್ಕೆ ಎಷ್ಟು ವರ್ಷಗಳು ಬೇಕಾಗ್ತದೆ. ಅದನ್ನೆಲ್ಲ ಕ್ಯಾಲ್ಕುಲೇಷನ್. ಒಂದು ಗ್ಯಾಲಾಕ್ಸಿಯಿಂದ ಇನ್ನೊಂದು ಗ್ಯಾಲಾಕ್ಸಿಗೆ ಹೋಗ್ಲಿಕ್ಕೆ ಎಷ್ಟು ಟೈಮ್ ಬೇಕಾಗ್ತದೆ? ಪ್ರಕಾಶಮಾನ ವರ್ಷಗಳು, ಜ್ಯೋತಿರ್ಮಾನ ವರ್ಷಗಳು ಬೇಕಾಗ್ತದೆ. ಅಂತ ಸಾವಿರಾರು ಪ್ರಕಾಶಮಾನ ವರ್ಷಗಳು ಬೇಕಾಗ್ತದೆ. ಆದ್ರೆ ದೇವ್ರು ಹೇಳ್ತಾರೆ, ಅವ್ರ ಕಷ್ಟ ನಾನು ನೋಡಿದ್ದೇನೆ, ಅಲ್ಲಿಂದ ನೋಡೋರಂತೆ ದೇವ್ರು.
ಅದಕ್ಕಿಂತ ಎಷ್ಟೋ ದೂರದಲ್ಲಿ ಪರಲೋಕ ಇದೆ. ಅಲ್ಲಿಂದ ದೇವರು ಹೇಳ್ತಾರೆ, ನಾನು ನಿನ್ನನ್ನು ನೋಡಿದ್ದೇನೆ, ನಿನ್ನ ಕಷ್ಟವನ್ನು ನಾನು ನೋಡಿದ್ದೇನೆ, ನಿಮ್ಮ ದುಃಖ ನಾನು ನೋಡಿದ್ದೇನೆ. ಈಗೋ ನಿಮ್ಮನ್ನು ಬಿಡಿಸುವುದಕ್ಕೋಸ್ಕರ, ಅವರನ್ನ ಒಳ್ಳೆ ದೇಶಕ್ಕೆ ನಾನು ಸೇರಿಸೋದಕ್ಕೋಸ್ಕರ ನಾನೇ ಇಳಿದು ಬಂದಿದ್ದೇನೆ. ಯಾರಾದ್ರೂ ಹೇಳ್ರಿ, ಇಳಿದು ಬಂದಿದ್ದೇನೆ. ಬಂದಿದ್ದೇನೆ. ಎಲ್ಲರೂ ಹೇಳ್ರಿ, ನಮ್ಮ ಬಲಗೈನ ಮೇಲೆ ಕೆತ್ತಿ, ನಮ್ಮ ದೇವರು ಇಳಿದು ಬರೋ ದೇವರಾಗಿದ್ದಾನೆ. ನಮ್ಮ ದೇವರು ಇಳಿದು ಬರುವ ದೇವರು. ಆಮೆನ್. ಹಲ್ಲೆಲೂಯಾ. ಯಾವ ದೇವರು ದೋಣಿಯಲ್ಲಿ ಹತ್ತಿಸಿದ್ನೋ ಅವರನ್ನು ಕಾಪಾಡ್ಲಿಕ್ಕೂ ಶಕ್ತನಾಗಿದ್ದಾನೆ. ಕಾಪಾಡ್ಲಿಕ್ಕೆ ಶಕ್ತನಾದ ದೇವರು ಪರಲೋಕದಲ್ಲಿ ಇದ್ದಾಗ್ಯೂ ಸಹ ನಮಗೋಸ್ಕರ ಇಳಿದು ಬರೋ ದೇವರಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈ ವಾರದಲ್ಲಿ ದೇವರು ಇಳಿದು ಬಂದು ನಿಮಗೆ ಅದ್ಭುತ ಮಾಡುವುದನ್ನ ನಾನು ನೋಡ್ತಾ ಇದ್ದೇನೆ. ನಂಬೋರು ಹೇಳ್ತಾರೆ ಆಮೆನ್. ನಂಬಿಕೆ ಇದ್ರೆ ಒಂದು ಮಾತು ಹೇಳ್ರಿ, ಸ್ವಾಮಿ ಇದೇ ವಾರ ನನಗೋಸ್ಕರ ನೀನು ಇಳಿದು ಬರ್ಲಿಕ್ಕಿದೆ ಅಂತ ಹೇಳ್ರಿ. ನೋಡ, ಯಾರಾದ್ರೂ ಹೇಳ್ರಿ, ನಮಗೋಸ್ಕರ ಪ್ರೈಸ್ ದಿ ಲಾರ್ಡ್. ಆತನು ಇಳಿದು ಬರೋ ದೇವರಾಗಿದ್ದಾನೆ. ಆದ್ರೆ ಇಲ್ಲಿ ನಡೆದಿದ್ದ ಸಂಗತಿ ಏನಂದ್ರೆ, ಓಕೆ, ಮೋಶೆಗೆ ದೇವ್ರು ಹೇಳ್ತಾ ಇದ್ದಾರೆ, ಓಕೆ, ಆ ಉರಿಯುವ ಪೊದೆಯಲ್ಲಿ ದೇವ್ರು ಮಾತನಾಡ್ತಾ ಇದ್ದಾರೆ. ಆದುದರಿಂದ ನನ್ನ ಜನರಾಗಿರುವ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕೆ ನಿನ್ನನ್ನು ಫರೋಹನ ಬಳಿಗೆ ಕಳುಹಿಸುತ್ತೇನೆ ಬಾ ಅಂದನು. ವಾವ್. ಒಂದ್ ಸೆಟ್ ದೇವ್ರು ಹೇಳ್ತಾರೆ, ನಾನು ಇಳಿದು ಬಂದಿದ್ದೇನೆ. ಹಂಗಾರೆ ದೇವರೇ ಹೋಗ್ಬೋದಾಗಿತ್ತಲ್ಲ. ದೇವರೇ ಐಗುಪ್ತ ದೇಶಕ್ಕೆ ಹೋಗಿ, ಓಕೆ, ಏಯ್ ಫರೋ ಮಾತಾಡೋದು ಬೇಕಾಗಿಲ್ಲ, ಒಂದ್ಸರಿ ಹಿಂಗ್ ನೋಡಿ ಒಂದು ಉಸಿರು ಬಿಟ್ಟಿದ್ರೆ ಸಾಕಾಗಿತ್ತು. ಇಡೀ ಐಗುಪ್ತ ದೇಶದ ದ ಪವರ್ಫುಲ್ ಕಿಂಗ್ಡಮ್, ದ ಸೆಕೆಂಡ್ ಪವರ್ಫುಲ್ ಕಿಂಗ್ಡಮ್ ಇನ್ ದ ವರ್ಲ್ಡ್, ಏಷ್ಯನ್ಸ್ ವರ್ಲ್ಡ್ ಅಲ್ಲಿ, ಓಕೆ, ಪುರಾತನ ಪ್ರಪಂಚದಲ್ಲಿ ಭಯಂಕರವಾದಂಥ ಎರಡನೇ, ಓಕೆ, ಬಲಿಷ್ಠವಾದಂಥ ಸಾಮ್ರಾಜ್ಯ ಐಗುಪ್ತ ದೇಶದ ಸಾಮ್ರಾಜ್ಯ. ದೇವರೇ ಹೋಗಿ ಮಾತಾಡ್ಬೋದಾಗಿತ್ತು. ಆದ್ರೆ ದೇವ್ರೇನ್ ಮಾಡ್ತಾ ಇದ್ದಾರೆ, ಓಕೆ, ತಾನು ಯಾರಾಗಿದ್ದಾನೆ ಎಂಬುದಾಗಿ, ಓಕೆ, ತಾನು ಮಾಡುವ ಕಾರ್ಯ ಯಾರಾಗಿದ್ದೇನೆ, ನಿನ್ನ ಮುಖಾಂತರ ಒಬ್ಬ ನಾಯಕತ್ವದ ಮೂಲಕವಾಗಿ ನಾನು ಅದನ್ನು ನೆರವೇರಿಸ್ತೇನೆ, ನಾನು ಮಾಡ್ತೇನೆ ಎಂಬುದಾಗಿ ಒಬ್ಬ ಮನುಷ್ಯನನ್ನ ಕರೀತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ಯೇಸು ಸ್ವಾಮಿ ದೋಣಿಯಲ್ಲಿ ಶಿಷ್ಯನನ್ನು ಹತ್ತಿಸ್ಕೊಂಡ್ರು, ಕರೆಕ್ಟ್, ಹತ್ತಿಸ್ಕೊಂಡು ಹೋಗಿ ತನ್ನ ಮಹತ್ ಕಾರ್ಯವನ್ನು ತೋರಿಸಿದ್ರು. ಇಲ್ಲಿ ಮೋಶೆಗೆ ಕರೀತಾ ಇದ್ದಾರೆ, ಮೋಶೆ ಬಾ, ನಾನು ನಿನ್ನನ್ನು ಆ ಜನರನ್ನು ಬಿಡಿಸ್ಕೊಂಡು ಬರೋದಕ್ಕೆ ನಾನು ನಿನ್ನ ನೇಮಿಸ್ತಾ ಇದ್ದೇನೆ, ನೀನ್ ಬಾ. ಒಂದ್ಸರಿ ಹೇಳ್ರಿ, ಬಾ ಬಾ. ಹಾಗಾದ್ರೆ ದೇವ್ರು ಇಳಿದು ಬಂದಾನಂದ್ರೆ ಮನುಷ್ಯನ ಏನಾಗಬೇಕಾಗಿದೆ, ಈಗ ಆತನ ಸಂಗಡ ಹೋಗ್ಬೇಕಾಗಿದೆ, ಇಬ್ರು ಒಂದಾಗಿ ನಿಲ್ಬೇಕಾಗಿದೆ. ಪ್ರೈಸ್ ದಿ ಲಾರ್ಡ್. ಆದ್ರೆ ಆತನು ಮೋಶೆ ಹೇಳಿದ್ದು ಇನ್ನೊಂದು ವಿಷಯ ಏನಂದ್ರೆ, ಮೋಶೆ ದೇವ್ರಿಗೆ ಹೇಳ್ತಾ ಇದ್ದಾನೆ ಬಾ ಅಂತ. ದೇವ್ರ ಕರೆದ್ರೆ ಈ ಸಾಹೇಬ ಏನ್ ಹೇಳ್ತಾ ಇದ್ದಾನೆ, ಫರೋಹನ ಸನ್ನಿಧಾನಕ್ಕೆ ಹೋಗುವುದಕ್ಕೂ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಐಗುಪ್ತ ದೇಶದಿಂದ ಕರೆದುಕೊಂಡು ಬರುವುದಕ್ಕೂ ನಾನು ಎಷ್ಟರವನು. ಅದನ್ನ ಹೇಳ್ತೀನಿ, ನಾನು ಎಷ್ಟರವನು ಸ್ವಾಮಿ ಎಂದು ಹೇಳಿದನು. ಹೆದರು ಬಿಟ್ಟ ಇಲ್ಲಿ. ಯಾಕಂದ್ರೆ ಅದೇ ಐಗುಪ್ತ ದೇಶದಲ್ಲಿ 40 ವರ್ಷ ಕಳೆದು ಬಂದಿದ್ದಾರೆ ಸಾಹೇಬರು. ಎಷ್ಟು ಭಯಂಕರವಾಗಿದೆ, ಎಷ್ಟು ಬಲಿಷ್ಠವಾಗಿದೆ, ಅವರ ರಥಗಳೇನು, ಬಿಲ್ಲುಗಳೇನು, ಬರ್ಜಿಗಳೇನು, ಯುದ್ಧ ರಣಶೂರರು ಯಾರಾಗಿದ್ದಾರೆ, ಹಿ ನೋಸ್ ವೆರಿ ವೆಲ್. ಮೋಶೆಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಹೇಳ್ಬಿಡ್ತೇನೆ, ಸ್ವಾಮಿ ನಾನು ಎಷ್ಟರವನಪ್ಪ, ದೊಡ್ಡ ಸಾಮ್ರಾಜ್ಯ ಅದು. ಹೇಗೆ? ಅದಕ್ಕೆ ದೇವ್ರು ಹೇಳ್ತಾರೆ, ನಾನೇ ನಿನ್ನ ಸಂಗಡ ಇರುವೆನು. ವಾವ್, ಒಂದ್ಸರಿ ಹೇಳ್ರಿ ಹಲ್ಲೆಲೂಯಾ. ದೇವ್ರು ಹೇಳ್ತಾರೆ, ಡೋಂಟ್ ಹೆದರಬೇಡ, ಸಾಮ್ರಾಜ್ಯ ನೋಡಿ ಯಾಕೆ ಹೆದರ್ತೀಯ, ಎಲ್ಲರೆಡೆ ನಾನೇ ನಿನ್ನ ಸಂಗಡ ಇರುವೆನು. ಹಲ್ಲೆಲೂಯಾ, ಆಮೆನ್, ಆಮೆನ್. ಓಕೆ, ಮತ್ತೆ ಮುಂದೆ ವಾಕ್ಯ ಹೇಳ್ತದೆ, ಮತ್ತು ನೀನು ನನ್ನ ಜನರನ್ನು ಐಗುಪ್ತ ದೇಶದಿಂದ ಹೊರಗೆ ತಂದಾಗ ನೀವು ಈ ಬೆಟ್ಟದಲ್ಲಿ ದೇವರನ್ನು ಆರಾಧಿಸುವಿರಿ. ನಿನ್ನನ್ನು ಕಳಿಸಿದವನು ನಾನೇ ಎಂಬುದಕ್ಕೆ ಇದೇ ನಿನಗೆ ಗುರುತಾಗಿರುವುದು ಅಂದನು. ನಾನು ಕಳಿಸ್ತೇನೆ, ಅವ್ರನ್ನೆಲ್ಲರನ್ನ ಆ ದೇಶದಿಂದ ಹೊರಗೆ ತಂದು ಈ ಬೆಟ್ಟದಲ್ಲಿ ನನ್ನನ್ನ ಆರಾಧಿಸ್ರಿ. ಆಮೆನ್, ಹಲ್ಲೆಲೂಯಾ. ದೇವರು ಅದ್ಭುತ ಮಾಡುವಂತ ಉದ್ದೇಶ ಏನಾಗಿದೆ ಅಂದ್ರೆ ಆತನನ್ನು ಆರಾಧಿಸುವುದಕ್ಕಾಗಿ. ಆಮೆನ್. ನಾವು ಎಷ್ಟು ದೇವರನ್ನ ಆರಾಧಿಸಿದ್ರು ಕೂಡ ಸಾಲದ್ರಿ. ಯಾಕಂದ್ರೆ ಅಷ್ಟು ಮಹತ್ ಕಾರ್ಯಗಳನ್ನ ನಾವು ಮಾಡಿದ್ದಾನೆ ನಮಗೋಸ್ಕರ. ಮಾಡ್ತಾನು ಕೂಡ ಇರುವ ದೇವರು ಆತನಾಗಿದ್ದಾನೆ. ಅಲ್ಲಿ ಇಂಪಾರ್ಟೆಂಟ್ ಆಗಿರೋ, ನನಗೆ ಬೇಕಾಗಿರೋ ವಾಕ್ಯ ಏನಂದ್ರೆ, ಅಲ್ಲಿ ವಾಕ್ಯ ಹೇಳ್ತಿದೆ, ದೇವರು ಹೇಳ್ತಾರೆ, ನಾನೇ ನಿನ್ನ ಸಂಗಡ ಇರುವೆನು. ಈಗೇನಾಯ್ತು, ಆ ನಂಬಿಕೆಯಿಂದ ಹೋಗಿ ಫರೋನ್ ಮುಂದೆ ನಿಂತ್ಕೊಂಡ, ಹೆಂಗೋ ಗಡ 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 ನಿಂತ್ಕೊಂತ, ಒಬ್ಬನೇ ನಿಲ್ಲಕ್ಕಾಗ್ಲಿಲ್ಲ. ಓಕೆ, ಗೊತ್ತಾಯ್ತು ಅವನಿಗೆ ಒಬ್ಬನೇ ನಿಲ್ಲಕ್ಕಾಗಲಿಲ್ಲ. ಅಲ್ಲಿಗೂ ದೇವ್ರ ಕೈಯ ಕೋಲ್ ಕೊಟ್ಟಿದ್ರು ಆತನಿಗೆ, ಕೋಲನ್ನು ಹಿಡ್ಕ, ಇದು ನಿಂಗೆ ಧೈರ್ಯ ಕೊಡ್ತದೆ. ಸ್ವಾಮಿ ಈ ಕೋಲ ಸಾಮಾನ್ಯವಾದ ಕೋಲಲ್ಲ ಇದು, ಹಾಕ ನೆಲಕ್ಕೆ. ಏನಾಯ್ತು, ಹಾವಾಗ್ಬಿಡ್ತದು. ಈಗ ಕನ್ಫರ್ಮೇಶನ್ ಆಯ್ತು. ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ ಸಾಹೇಬ್ರಿಗೆ. ನಿನ್ನ ಕೈ ತಗೊಂಡು ಜೋಮ್ನ ಹಿಡ್ಕ, ತಗೊಂಡು ತೊನ್ನು ಹಿಡಿದ್ಬಿಡ್ತು. ಅದಕ್ಕೆ ತೊನ್ನು ಅಲ್ಲ, ಅದು ಆಕ್ಚುಲಿ ಕುಷ್ಠರೋಗ.
ಕುಷ್ಠರೋಗ ಹಿಡಿತು, ಲೆಪ್ರಸಿ ಆಯಿತು, ಮತ್ತೆ ಜೋನಲ್ಲಿ ಕೈ ಹಾಕ್ತಾಗಿದೆ, ಮತ್ತೆ ಚೆನ್ನಾಗಾಯ್ತು, ಇನ್ನು ಸೆಕೆಂಡ್ ಕನ್ಫರ್ಮೇಷನ್ ಆಯ್ತಾ, ಆದರೂ ಧೈರ್ಯ ಸಾಹೇಬ್ರಿಗೆ ಇನ್ನೂ ಧೈರ್ಯ ಇಲ್ಲ. ಅದಕ್ಕೆ ಸ್ವಾಮಿ ಇನ್ನೊಂದು ಮಾತು ಹೇಳ್ತೇನೆ, ನಾನು ತೊದಲು ಮಾತಂದವನು ಸ್ವಾಮಿ, ದೇವ್ರಿಗೆ ಎಕ್ಸ್ಕ್ಯೂಸ್ ಹೇಳ್ತೇನೆ. ನೋಡ್ರಿ, ದೇವ್ರು ನಮ್ಮ ಸಂಗಡ ಬಂದು ತನ್ನ ಉದ್ದೇಶವನ್ನು ದೇವ್ರು ಏನಾದರೂ ಮಾಡ್ಲಿಕ್ಕಿದ್ದಾಗ ನಾವು ಎಕ್ಸ್ಕ್ಯೂಸ್ಗಳು ಹೇಳ್ತೀವಿ, ನಾವು ಕಾರಣಗಳನ್ನ ಹೇಳ್ತೀವಿ. ನಾವು ಇಲ್ಲ ದೇವ್ರೆ, ನನ್ನ ಕೈಗೆ ಸಾಧ್ಯ ಇಲ್ಲ, ನನ್ನ ಕೈಗೆ ಮಾಡೋಕ್ಕಾಗಲ್ಲ, ನನಗೆ ನಂಬಿಕೆ ಇಲ್ಲ, ಇದನ್ನ ನಾವು ಹೇಳ್ತೀವಿ. ನೋ, ಈ ದೇವ್ರು ಏನ್ ಮಾಡಿದ್ರು, ಇನ್ನೊಬ್ಬನ ಸಹಾಯಕನೊಬ್ಬನ ಕಳಿಸಿದ್ರು, ಆರೋನನ್ನು ಕೂಡ ಕಳಿಸಿದ್ರು. ಇಬ್ರು ಹೋಗಿದ್ರು, ನಿಂತ್ಕೊಂಡ್ರು, 10 ಮಹತ್ ಕಾರ್ಯಗಳನ್ನ ಆ ದೇಶದ ಮೇಲೆ ಮಾಡಿದ್ರು. 10 ಉಪದ್ರವಗಳು ಅವ್ರ ಮೇಲೆ ಬಂತು. ನೈಲ್ ನದಿ ರಕ್ತ ಆಯ್ತು, ಕಪ್ಪೆಗಳು ಬಂದ್ವು, ಆಮೇಲೆ ಉಣ್ಣೆಗಳು ಬಂದ್ವು, ದನಗಳು ಸತ್ತೋದ್ವು, ಆಮೇಲೆ ಮಿಡತೆಗಳು ಬಂದ್ವು, ನೊಣಗಳು ಬಂದ್ವು. ಓಕೆ, ಆಮೇಲೆ 3 ದಿನ ಕತ್ಲಾಯ್ತು. ರೈಟ್, 10ನೇ ಉಪದ್ರವ ಯಾವುದು? ಅವರ ಎಲ್ಲ ಚೊಚ್ಚಲತನ ಪಸ್ಕ ಹಬ್ಬದಲ್ಲಿ ಎಲ್ಲವೂ ಸಂಹರಿಸಲ್ಪಟ್ಟು ಈಗ ಇಡೀ ಸೈನ್ಯವು ಐಗುಪ್ತ ದೇಶದಿಂದ ಇಡೀ ಇಸ್ರಾಯೇಲರು ಹೊರಟು ಕೆಂಪು ಸಮುದ್ರದ ಬಳಿಗೆ ಬಂದಿದ್ದಾರೆ. ಕೆಂಪು ಸಮುದ್ರದ ಬಳಿಗೆ ಬಂದು ಅವ್ರು ನಿಂತ್ಕೊಂಡಿದ್ದಾರೆ. ಮುಂದ್ಗಡೆ ಸಮುದ್ರ, ಮತ್ತೆ ಹಿಂದ್ಗಡೆ ನೋಡಿದ್ರೆ ಮತ್ತೆ ಫರೋನನ್ನ ಸೈನ್ಯ, 2,95,200 ಮೈಟಿ ಈಜಿಪ್ಷಿಯನ್ ಆರ್ಮಿ, ಹಿಂದ್ಗಡೆ ದೊಡ್ಡ ಸೈನ್ಯ ಬಂದಿದೆ. ಈಗ ಅವರೆಲ್ಲರೂ ಗುಣಗುಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮೋಶೆ, ನಮ್ಮನ್ನೇನು ಇಲ್ಲಿ ಸಾಯಿಸ್ಲಿಕ್ಕೆ ಕರ್ಕೊಂಡ್ ಬಂದಿದೀಯಾ ನೀನು? ಹಿಂದೆ ನೋಡಿದ್ರೆ ಸೈನ್ಯ ಇದೆ, ಒಂದ್ ವೇಳೆ ಅಲ್ಲೇ ಸತ್ತಿದ್ರೆ ಚೆನ್ನಾಗಿತ್ತು ನಾವು. ಇಲ್ಲಿ ಮುಂದೆ ನೋಡಿದ್ರೆ ಸಮುದ್ರ ಐತಿ, ಹಿಂದೆ ನೋಡಿದ್ರೆ ಸೈನ್ಯ ಐತಿ, ಸಿಗಾಕೊಂಡ್ವಿ ನಾವು. ಸಮ್ಟೈಮ್ಸ್ ನಮ್ಮ ಲೈಫ್ನಲ್ಲಿ ಹಂಗೆ ಆಗ್ತಿದ್ರೆ, ಮುಂದೆ ಏನಾಗ್ತಿದೆ ನಮಗೆ ಗೊತ್ತಾಗೋದಿಲ್ಲ, ಹಿಂದೆ ನಡೀತಿರೋ ಪರಿಸ್ಥಿತಿ ನೋಡಿದ್ರು ಕೂಡ ನಮಗೆ ಭಯ ಆಗ್ತಿದೆ. ಮುಂದೆ ಏನ್ ನಡೀತಿದೆ ನಮಗೆ ಗೊತ್ತಿಲ್ಲ, ಹಿಂದ್ಗಡೆ ನೋಡಿದ್ರೆ ಭಯ ಆಗ್ತಿದೆ. ಇಂಥ ಪರಿಸ್ಥಿತಿಗಳಲ್ಲಿ ನಿಲ್ಬೇಕಾದ್ರೂ ಸಹ ಹಲ್ಲೆಲೂಯ, ಹಲ್ಲೆಲೂಯ, ದೇವರು ತನ್ನ ಕೈಯನ್ನೆತ್ತುವನಾಗಿದ್ದಾನ್ರಿ. ಆಮೆನ್. ಏನಾಯ್ತು? ಮೋಶೆಗೆ ಹೇಳ್ತಾರೆ, ಮೋಶೆ ಮೇಲೆ ಕೈ ಚಾಚಿದಾಗ ಯೆಹೋವನು ಆ ರಾತ್ರಿಯೆಲ್ಲ ಮೂಡಣ ದಿಕ್ಕಿನಿಂದ ಬಲವಾದ ಬಿರುಗಾಳಿಯನ್ನು ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದೇ ಕಡೆಗೆ ನೂಕಿ ಅದರ ತಳದಲ್ಲಿ ಒಣನೆಲವು ಕಾಣಿಸುವಂತೆ ಮಾಡಿದನು. ನೀರು ವಿಭಾಗವಾಯಿತು. ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣನೆಲದಲ್ಲೇ ನಡೆದುಕೊಂಡು ಹೋದರು. ನೀರು ಅವರ ಎಡಗಡೆ ಬಲಗಡೆಗಳಲ್ಲಿ ಗೋಡೆಯಂತೆ ನಿಂತಿತ್ತು. ಹಲ್ಲೆಲೂಯ. ಇಲ್ಲಿ ಇಂಪಾರ್ಟೆಂಟ್ ಆದಂತ ವಾಕ್ಯ ಯಾವುದಂದ್ರೆ, ನೋಡ್ರಿ, ಮೋಶೆ ಸಮುದ್ರ ಮೇಲೆ ಕೈ ಚಾಚಿದ ಅಷ್ಟೇ. ಅದ್ರಲ್ಲಿ ವಾಕ್ಯ, ಯೆಹೋವನು ಆ ರಾತ್ರಿಯೆಲ್ಲಾ ಮೂಡಣ ದಿಕ್ಕಿನಿಂದ ಬಲವಾದ ಗಾಳಿಯನ್ನ ಬೀಸುವಂತೆ ಮಾಡಿ ಸಮುದ್ರ ನೀರು ಒಂದು ಕಡೆಗೆ ನೂಕಿ ಅದರ ತಳದಲ್ಲಿ ಒಣನೆಲ ಕಾಣಿಸುವಂತೆ ಮಾಡಿದನು. ದೇವರಲ್ಲಿ ಇದಾನ್ರಿ. ದೇವರವರಿಗೆ ಕೈ ಬಿಡ್ಲಿಲ್ಲ, ಎಲ್ಲೋ ನಿಂತ್ಕೊಂಡು ಆರ್ಡರ್ ಮಾಡ್ಲಿಲ್ಲ, ಮಾಡೋದನ್ನ ಕೈ ಚಾಚಿದ ನಡ್ರಿ. ನೋ, ಸ್ವತಃ ತಾನಾಗೆ ಹೋಗಿ ಸಮುದ್ರದಲ್ಲಿ ಇಳಿದಿದ್ದಾರೆ ದೇವರು. ಹಲ್ಲೆಲೂಯ. ಒಂದ್ ಕಡೆ ಗಾಳಿಯನ್ನು ನೂಕಿ ಈ ಕಡೆ ಗಾಳಿಯನ್ನ ಬೀಸಂಗ್ ಮಾಡಿ ಸಮುದ್ರ ಈ ಸೈಡ್ ಒಂದು ಗೋಡೆ ತರ, ಈ ಸೈಡ್ ಒಂದು ಗೋಡೆ, ತಾನೇ ಅಡ್ಡಾಗಿ ನಿಂತ್ಕೊಂಡು ಕೆಳಗಡೆ ಒಣ ನೆಲ, ಅದು ಆಕ್ಚುಲಿ ಕ್ವಿಕ್ ಸ್ಯಾಂಡ್, ಅದು ಬಹಳ ಎಷ್ಟೋ ಸಾವಿರಾರು ವರ್ಷಗಳಿಂದ ಇದ್ದಂತ ಆ ಕ್ವಿಕ್ ಸ್ಯಾಂಡ್ ಅದು ಕೂಡ ಡ್ರೈ ಆಗಿ ಒಣ ನೆಲದ ಮೇಲೆ ಇಸ್ರಾಯೇಲರೆಲ್ಲರೂ ನಡೆದುಕೊಂಡು ಹೋಗ್ತಾ ಇದ್ದಾರೆ. ಅಂತ ಪರಿಸ್ಥಿತಿಗಳಲ್ಲಿ ಸಮುದ್ರದ ಮಧ್ಯದಲ್ಲಿ ಕೂಡ ಸಮುದ್ರವನ್ನ ತಡೆದು ನಿಲ್ಲಿಸಲಿಕ್ಕೆ ನಮ್ಮ ದೇವರು ಸಮುದ್ರ ಮಧ್ಯದಲ್ಲಿ ಕೂಡ ಇಳಿದು ಬರುವ ದೇವರಾಗಿದ್ದಾನೆ. ಹಲ್ಲೆಲೂಯ. ಆತನ ವಾಗ್ದಾನ ಮಾಡಿ, ನಾನು ನಿನ್ನ ಸಂಗಡ ಇರ್ತೇನೆ, ನಿನ್ನ ಸಂಗಡ ಇರ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಂಥ ದೇವರು ಆತ ನಮಗೋಸ್ಕರ ಸಮುದ್ರದ ಮಧ್ಯದಲ್ಲಿ ಕೂಡ ಇಳಿದು ಬರಲಿಕ್ಕೆ ಶಕ್ತನಾಗಿದ್ದಾನೆ. ಇಂಥ ಒಂದು ಎಕ್ಸ್ಪೀರಿಯನ್ಸ್ ಅರಸನಾದ ದಾವಿದನಿಗೂ ಕೂಡ ಉಂಟಾಯ್ತ್ರಿ. ದಾವಿದನಿಗೂ ಕೂಡ ಉಂಟಾಯ್ತು. ದಾವಿದನು ಸಿಂಹ ಕೊಲ್ಲಿಕ್ಕೆ ಶಕ್ತನಾಗಿದ್ದ, ಕರಡಿ ಕೊಲ್ಲಿಕ್ಕೆ ಶಕ್ತನಾಗಿದ್ದ. ಕರೆಕ್ಟ್? ಸಿಂಹನೂ ಕೊಂದಿದ್ದಾನೆ, ಕರಡಿಯನ್ನೂ ಕೊಂದಿದ್ದಾನೆ. ಅಷ್ಟು ಮಾತ್ರವಲ್ಲದೆ ದೈತ್ಯನಾದಂಥ ಗೋಲಿಯಾತನನ್ನು ಕೊಂದಿದ್ದಾನೆ. ಗೋಲಿಯಾತನನ್ನು ಕೊಂದು ಇಡೀ ಇಸ್ರಾಯೇಲರು ಹೇಳ್ತಾ ಇದ್ದಾರೆ, ಸೌಲನು 1000 ಗಟ್ಟಲೆ ಕೊಂದನು, ದಾವಿದನು 10,000 ಗಟ್ಟಲೆ ಕೊಂದನೆಂಬುದಾಗಿ ಹಾಡ್ತಾ ಇದ್ದಾರೆ. ಒಂದ್ ಕಡೆ ಜನರು ಹಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಜನರು ಯಾರೋ ಒಂದಿಷ್ಟು ಜನರು ಹೊಟ್ಟೆ ಉರಿಸ್ಕೊಳ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡಿ ನಿನ್ನ ಸಂಗಡ ದೊಡ್ಡ ಕಾರ್ಯ ಮಾಡೋದಾಗಿದ್ರೆ 90 ಜನ ನಿನ್ನನ್ನು ಹೊಗಳ್ತಾರೆ, 10 ಜನ ಹೊಟ್ಟೆ ಉರಿಸ್ಕೊಳ್ತಾರೆ. ದೇವ್ರು ಹೊಟ್ಟೆ ಉರಿಸ್ಕೊಂಡು ಹಂಗೆ ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್. Definitely some people they have jealousy, the fire
ಇನ್ ದ ಸ್ಟಮಕ್. ಹೊಟ್ಟೆಯಲ್ಲಿ ಏನಿರ್ತದೆ, ಬರೀ ಸ್ಟಮಕ್ಲಲ್ಲ ಇವಾಗ, ಅದು ಹಳೇ ಗಾದೆ ಇದೆ, ಹೊಟ್ಟೆ ಉರಿ ಅಂತಂದೇಳಿ. ಈಗ ಮೈಯೆಲ್ಲ ಉರಿ ಅವರಿಗೆ, ಕಣ್ಣುರಿ, ಕಿವಿ ಉರಿ, ಮೂಗು ಉರಿ, ಎಲ್ಲ ಉರಿ ಅವ್ರಿಗೆ, ಇಡೀ ಮೈನೇ ಉರಿ ಅವ್ರಿಗೆ. ಈಗ ನಮ್ಮನ್ನು ನೋಡಿದ್ರೆ ಬೆಂಕಿ ಕಾರ್ತಾ ಇರ್ತಾರೆ. ದೇವ್ರು ಮಾಡುವನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ದಾವೀದನು ಕೂಡ ಇಂಥ ಒಂದು ಪರಿಸ್ಥಿತಿ ಬಂದಾಗ ಅವನ ಲೈಫ್ನಲ್ಲಿ ಕೂಡ ಬಂತ್ರಿ. ಅವನು ಹೇಳಿದ ಮಾತೇನು ಗೊತ್ತಾ? ಹೋದ್ರೆ ಏನ್ ಹೇಳ್ತಿದ್ದ ಅದು? ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಾನು ನಡೆಯುವಾಗಲೂ, ನೀನು ಹತ್ತಿರವಿರುವುದರಿಂದ, ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು. ನಾನು ಕೇಡಿಗೆ ಹೆದರೇನು. ನಿನ್ನ ದೊಣ್ಣೆಯು, ದೊಣ್ಣೆ, ನಿನ್ನ ಕೋಲು ನನಗೆ ಧೈರ್ಯವನ್ನು ಕೊಡುತ್ತವೆ. ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ. ಕಣಿವೆ ಅಂದ್ರೆ ಏನ್ ಗೊತ್ತಾ? ಆ ಕಡೆ ಈ ಕಡೆ ಗುಡ್ಡಗಳು, ಬೆಟ್ಟಗಳು ಇರ್ತೈತೆ, ಅದ್ರ ಮಧ್ಯದಲ್ಲಿ ನಡ್ಕೊಂಡು ಹೋಗುವಂಥದ್ದು. ಸಮ್ಟೈಮ್ಸ್ ಯಾರಿಗೂ ನಾವು ಕಾಣೋದಿಲ್ಲ, ಹೈಡ್ ಆಗಿರ್ತೀವಿ ನಾವು ಕಣಿವೆಯಲ್ಲಿ ಹೋಗ್ಬೇಕಾದ್ರೆ. ಸೊ ಅಲೋನ್ ಆಗಿರ್ತೀವಿ, ಒಬ್ಬಂಟಿಕರಾಗಿರ್ತೀವಿ, ಮತ್ತು ಹೈಡ್ ಆಗಿರ್ತೀವಿ. ನಾವು ಯಾರಿಗೂ ಕಾಣಲ್ಲ, ಯಾರು ನಮ್ಮನ್ನು ನೋಡಲ್ಲ, ಎಲ್ಲರೂ ನಮ್ಮನ್ನು ಕೈ ಬಿಟ್ಟಾರೇನೋ ಅನ್ನುವ ಒಂದು ಅನುಭವ. ಸಮ್ಟೈಮ್ಸ್ ಓಕೆ, ಹೀಗೆ ನಡೀಬೇಕಾಗ್ತದೆ. ಅಲ್ಲಿ ದಾವೀದನು ಹೇಳೋ ಮಾತೇನಂದ್ರೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ, ಅಲ್ಲಿ ವಾಕ್ಯ, ನೀನು ಹತ್ತಿರವಿರುವುದರಿಂದ. ದೇವ್ರ ಜೊತೆಯಲ್ಲಿ ಇದಾನ್ರಿ. ಪ್ರೈಸ್ ಅಲೋ. ಎಲ್ಲೋ ಬಿಟ್ಟು ನೀನು ಒಬ್ಬನೇ ನಡಿ, ಓಕೆ ನಾನು ನಿನಗೆ ಇಲ್ಲಿಂದಾನೆ ಚುಮ್ ಅಂತ ಹೇಳ್ತೀನಿ, ಓಕೆ ನೀನು ಚೆನ್ನಾಗಿರ್ತೀಯ ಅಂತ. ನೋ, ಆ ಫೀಲಿಂಗ್ಸ್ನಲ್ಲಿ ದೇವ್ರು ನಮ್ಮ ಜೊತೆ ಬಂದು ನಿಲ್ತಾನೆ. ಆ ಒಂದು ಭಯದ ಭ್ರಾಂತಿಯಲ್ಲಿ ದೇವ್ರು ನಮ್ಮ ಸಂಗಡ ಬಂದು ನಿಲ್ತಾನೆ. ಅಂಥ ಪರಿಸ್ಥಿತಿ, ಅಂಥ ಸ್ಥಿತಿಗಳಲ್ಲಿ ದೇವ್ರು ನಮ್ಮ ಸಂಗಡ ಬಂದು ನಿಲ್ತಾನೆ. ಶೋರ್ ನಿಲ್ತಾನೆ. ಪ್ರೈಸ್ ಅಲೋ. ಅದೇ ದಾವೀದನು ಇನ್ನೊಂದು ಕಡೆ ಕೀರ್ತನೆ 138:7 ಹೀಗೆ ಹೇಳ್ತೇನೆ, ನಾನು ಇಕ್ಕಟ್ಟಿನ ದಾರಿಯಲ್ಲಿ ನಡೆಯುವಾಗ. ಅದನ್ನ ಹೇಳ್ತೇನೆ ನೋಡ್ರಿ. ಫಸ್ಟ್ ಓಕೆ, ಇಲ್ಲಿ ಹೇಳ್ತಿದೆ ಈ ವಾಕ್ಯದಲ್ಲಿ, ಕಾರ್ಗತ್ತಲಿನ ಕಣಿವೆಯಲ್ಲಿ ನಾನು ನಡೀತಾ ಇದ್ದೇನೆ. ಬರೀ ಕಣಿವೆ ಅಲ್ಲ, ಈಗ ನೋಡ್ರಿ ಈ ಪರಿಸ್ಥಿತಿ ಏನಾಗಿದೆ. ನಾನು ಇಕ್ಕಟ್ಟಿನ ದಾರಿಯಲ್ಲಿ ನಡೆಯುವಾಗ. ಎಂತ ದಾರಿ ಅದು? ಇಕ್ಕಟ್ಟಿನ ದಾರಿ. ಅಂತ ದಾರಿಯಲ್ಲಿ ನಾನು ನಡೆಯುವಾಗಲೂ ಅಲ್ಲೇ ನನ್ನನ್ನು ಚೈತನ್ಯಗೊಳಿಸಿದಿ. ನನ್ನನ್ನು ಚೈತನ್ಯಗೊಳಿಸ್ತೀಯ. ಬ್ಯೂಟಿಫುಲ್. ನನ್ನ ಶತ್ರುಗಳ ಕೋಪಕ್ಕೆ ವಿರೋಧವಾಗಿ ನೀನು ಕೈ ಚಾಚುವಿ, ನಿನ್ನ ಬಲಗೆ ನನ್ನನ್ನು ರಕ್ಷಿಸುವುದು. ಇಂಥದ್ದು ಇನ್ನೊಂದು ಪರಿಸ್ಥಿತಿ ಬೈಬಲ್ ಅಲ್ಲಿ ಯೆಹೋಶುವ ಪಾಠನಿಗೆ ಬಂತು. 2 Chronicles chapter 20 verse 17 ನಾವು ಅನ್ವರ್ಡ್ಸ್ ಓದ್ಬೇಕಾದ್ರೆ, ಒಂದ್ಸರಿ ಯೆಹೋಶುವ ಪಾಠ ರಾಜ ಆಗಿದ್ದಾನೆ. ಓಕೆ, ಆತನ ಸಾಮ್ರಾಜ್ಯಕ್ಕೆ ಸೈರ್ ಪರ್ವತದವರು, ಓಕೆ 3 ಸಾಮ್ರಾಜ್ಯದವರು ತಕ್ಷಣ ಅವನಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದಿದ್ದಾರೆ. ಅಮಲೇಕರು, ಓಕೆ ಸೈರ್ ಪರ್ವತದವರು, ಮೊವಾಬರು ಸಡನ್ ಆಗಿ ಅವ್ರ ಮೇಲೆ ಯುದ್ಧಕ್ಕೆ ಬಂದಿದ್ದಾರೆ. ದೊಡ್ಡ ಗುಂಪು, ಒಂದಲ್ಲ ಎಷ್ಟು, ಹೆಚ್ಚು ಕಡಿಮೆ 3-4 ಗುಂಪಿನವ್ರು ಸೇರ್ಕೊಂಡು ಬಂದಿದ್ದಾರೆ. ಇಸ್ರಾಯೇಲ್ ದೇಶಕ್ಕೆ ಇವಾಗೇನು ವಾರ್ ನಡೀತಾ ಇತ್ತಲ್ಲ, ಓಕೆ ಸುತ್ತಮುತ್ತ ಎಲ್ಲ ವೈರಿಗಳೇನೆ ಇರೋದು ಆ ದೇಶಕ್ಕೆ. 13 ವೈರಿಗಳಿದೆ ಸುತ್ತ. ಅದಕ್ಕೆ ಎಲ್ಲ ಅಲ್ಲಾ ಅಕ್ಬರ್ಗಳೇ ಓಸ್ರವು, ಅಷ್ಟು ಅಲ್ಲಾ ಅಕ್ಬರ್ಗಳೇ ಓಸು ಸೇರ್ಕೊಂಡು ಯುದ್ಧಕ್ಕೆ ಇಸ್ರಾಯೇಲ್ಗೆ. ಬಟ್ ಇಸ್ರಾಯೇಲ್ದು ಒಂದು ಅಲ್ಲಾಡ್ಸಕ್ಕಾಗೋದಿಲ್ರಿ. ಯಾಕಂದ್ರೆ ಆ ದೇಶಕ್ಕೋಸ್ಕರ ಸ್ವತಃ ದೇವರೇ ಯುದ್ಧ ಮಾಡುವನಾಗಿದ್ದಾನೆ. ಒಂದ್ಸರಿ ಯುದ್ಧ ಆಗಿದ ತಕ್ಷಣ ಹೆದರು ಬಿಟ್ರು ಇವರೆಲ್ಲರೂ. ಅದಕ್ಕೆ ಯೆಹೋಶುವ ಪಾಠ ಹೇಳ್ತಾನೆ, ಫಾಸ್ಟಿಂಗ್ ಪ್ರೇಯರ್ ಮಾಡೋಣ ನಾವೆಲ್ಲರೂ. ಕಮ್ ಲೆಟ್ ಅಸ್ ಪ್ರೇ ಇನ್ ಫಾಸ್ಟಿಂಗ್ನಲ್ಲಿ ನಾವೆಲ್ಲರೂ ಪ್ರೇಯರ್ ಮಾಡ್ತಾ ಅವರು ದೇವರ ಸನ್ನಿಧಾನದಲ್ಲಿ ಅವ್ರು ಇರಬೇಕಾದ್ರೆ ತಕ್ಷಣ ಪವಿತ್ರಾತ್ಮನಾದ ದೇವರು ಓಕೆ ಪ್ರವಾದಿ ಮೂಲಕವಾಗಿ ಮಾತನಾಡಿ, ಓಕೆ ಈಗ ಯೆಹೋಶುವ ಪಾಠನ ಹೇಳ್ತಿರುವಂಥ ಒಂದು ಮಾತೇನಂದ್ರೆ, ಓಕೆ ಇಲ್ಲ ನೋಡ್ರಿ, ಯೆಹೋಶುವ ಪಾಠನು ದೇವರ ಒಂದು ಜಯಕ್ಕೋಸ್ಕರ ಆತನು ಹೇಳ್ಬೇಕಾದ್ರೆ ಎಲ್ಲ ಇಸ್ರಾಯೇಲ್ ಜನರನ್ನ ಆ ರಾಜನು ಹೀಗೆ ಹೇಳ್ತಾ ಇದ್ದಾನೆ, ಈ ಸಾರಿ ನೀವು ಯುದ್ಧವನ್ನು ಮಾಡುವುದು ಅವಶ್ಯವಿಲ್ಲ. ಈ ಸಾರಿ ಯುದ್ಧ ಮಾಡುವುದು ನೀವು ಅವಶ್ಯವಿಲ್ಲ. ಯೆಹೂದ್ಯರೇ, ಯೆರೂಸಲೇಮಿನವರೇ, ಸುಮ್ಮನೆ ನಿಂತುಕೊಂಡು ಯೆಹೋವನು ನಿಮಗೋಸ್ಕರ ನಡೆಸುವ ಯುದ್ಧಕ್ಕೆ ವೈರಿ ಪಾಳ್ಯ ಬಂದು ನಿಂತ್ಕೊಂಡಿದೆ. ಇಲ್ಲಿ ಯೆಹೋಶುವ ಪಾಠ ಹೇಳ್ತಾನೆ, ಸುಮ್ಮನೆ ನಿಂತ್ಕೊಳ್ರಿ. ಪ್ರೈಸ್ ದಿ ಲಾರ್ಡ್. ಸುಮ್ಮನೆ ನಿಂತುಕೊಂಡು ಯೆಹೋವನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡಿರಿ, ಹೆದರಬೇಡಿರಿ, ಕಳವಳಗೊಳ್ಳಬೇಡಿರಿ. ನಾಳೆ ಅವರಿರಿ, ಯೆಹೋವನು ನಿಮ್ಮ ಸಂಗಡ ಇರುವನು ಎಂದು ಹೇಳಿದನು. ಯೆಹೋವನು ನಿಮ್ಮ ಸಂಗಡ ಇರುವನು. ಎಲ್ಲಿ? ಯುದ್ಧ ಭೂಮಿಯಲ್ಲಿ ಕೂಡ ದೇವರು ನಮ್ಮ ಸಂಗಡ ಇರುವನಾಗಿದ್ದಾನೆ. ಹಲ್ಲೆಲೂಯಾ. ಅಲ್ಲೋಲ ಕಲ್ಲದ ಸಮುದ್ರದಲ್ಲಿಯೂ ದೇವರಿದ್ದಾನೆ. ಆಮೆನ್. ಕೆಂಪು ಸಮುದ್ರದಲ್ಲಿಯೂ ದೇವರಿದ್ದಾನೆ. ಆಮೆನ್. ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ದೇವರಿದ್ದಾನೆ. ಆಮೆನ್. ಇಕ್ಕಟ್ಟಿನಲ್ಲಿ ನಡೆಯುವಾಗಲೂ ದೇವರಿದ್ದಾನೆ. ಆಮೆನ್. ವೈರಿಯ ಪಾಳೆ ಮಧ್ಯದಲ್ಲಿಯೂ ಕೂಡ ದೇವರಿದ್ದಾನ್ರಿ. ಹಲ್ಲೆಲೂಯಾ.
ಏನಕ್ಕಿದ್ದಾನೆ? ದೇವರು ನಮಗೆ ರಕ್ಷಣಾ ಕಾರ್ಯವನ್ನು ತೋರಿಸುವುದಕ್ಕೋಸ್ಕರ. ಆಮೇನ್. ಎಲ್ಲರೂ ಹೇಳ್ರಿ, ಹೆದರ್ಬೇಡ್ರಿ, ಕಳವಳಗೊಳ್ಳಬೇಡ್ರಿ. ಆಮೇನ್. ಕರ್ತನು ದೊಡ್ಡ ಜಯವನ್ನು ಕೊಡುವನಾಗಿದ್ದಾನೆ. ನೆಕ್ಸ್ಟ್ ಆಗಿದ್ದೇನಾಯ್ತು? ಅವರೆಲ್ಲರೂ ಈಗ ಫಸ್ಟ್ ಈ ಕಡೆ ಹೋದ್ರಿ. ಆಮೇಲೆ ಯಹೂದ್ಯರು, ಯೆರೂಸಲೇಮಿನವರು ಅವರ ಮುಂಗಡೆಯಲ್ಲಿ ಯೆಹೋಷಾಫಾಟನು ಯೆಹೋವನು ತಮಗೆ ಶತ್ರುಗಳ ಮೇಲೆ ಜಯವನ್ನು ಅನುಗ್ರಹಿಸಿದ್ದಾನೆಂದು ಜಯಘೋಷ ಮಾಡುತ್ತಾ ಯೆರೂಸಲೇಮಿಗೆ ಅವರು ಹಿಂದಿರುಗಿದರು. ಪ್ರೈಸ್ ದಿ ಲಾರ್ಡ್. ಈ ಕಡೆ ಹೇಳ್ತಿದೆ ಯೆಹೋವನು ತಾನೇ ಇಸ್ರಾಯೇಲರ ಶತ್ರುಗಳೊಡನೆ. ನೋಡಿ, ಯೆಹೋವನು ತಾನೇ. ಎಲ್ಲರೂ ಹೇಳ್ರಿ, ಯೆಹೋವನು ತಾನೇ ಜಯ ಕೊಟ್ಟಿದ್ಯಾರು ಅವರಿಗೆ? ಯೆಹೋವನು ತಾನೇ ಶತ್ರುಗಳ ಇಸ್ರಾಯೇಲರ ಶತ್ರುಗಳೊಡನೆ ಯುದ್ಧ ಮಾಡಿದನೆಂಬ ಸುದ್ದಿಯು ಸುದ್ದಿ ಅನ್ಯ ದೇಶಗಳ ರಾಜ್ಯಗಳವರೆಗೆ ಮುಟ್ಟಿದಾಗ ಅವರೆಲ್ಲರೂ ಬಹು ಭೀತರಾದರು. ದೇವರು ಒಂದ್ಸಾರಿ ಬಂದು ಯುದ್ಧ ಮಾಡಿದ್ರೆ ಬೇರೆ ದೇಶವರು ಕೂಡ ಏನಾಗ್ತದೆ? ಬಹು ಭೀತರಾದರು, ಬಹು ಭೀತರಾಗಿ ಭಯ ಪಟ್ಟರಂತವ್ರು. ಆಮೇಲೆ ಏನ್ ಹೇಳ್ತದೆ? ಹೀಗೆ ದೇವರ ಅನುಗ್ರಹದಿಂದ ಸುತ್ತಣ ವೈರಿಗಳ ಭಯ ತಪ್ಪಿ ಯೆಹೋಷಾಫಾಟನ ರಾಜ್ಯಕ್ಕೆ ಸಮಾಧಾನವು ಉಂಟಾಯಿತು. ವೈರಿಗಳ ಭಯ ತಪ್ಪಿ ಸಮಾಧಾನ ಉಂಟಾಯಿತು. ಒಂದು ಸಾರಿ ದೇವರು ಬಂದ್ರೆ ನಮಗೆ ಜಯ ಕೊಡೋದಷ್ಟೇ ಅಲ್ಲದೆ ವೈರಿಗಳನ್ನು ಕೂಡ ಕಳವಳಗೊಳಿಸಿ, ವೈರಿಗಳನ್ನ ಭಯಭ್ರಾಂತಗೊಳಿಸಿ, ಅಷ್ಟು ಮಾತ್ರವಲ್ಲದೆ ತನ್ನ ಜನರಿಗೆ ದೇವರು ಸಮಾಧಾನವನ್ನು ಕೊಡುವನಾಗಿದ್ದಾನ್ರಿ. ಆಮೆನ್. ಹಲ್ಲೆಲೂಯ. ಗಲಿಬಿಲಿಗೊಂಡಂತ ಮನಸ್ಸು, ಭಯಪಟ್ಟಂತ ಮನಸ್ಸು, ವಿಚಲಿತರಾದಂಥ ಮನಸ್ಸು, ಏಕಾಂಗಿಯಾದಂಥ ಮನಸ್ಸು, ನೋವಿನಲ್ಲಿದ್ದ ಮನಸ್ಸು, ಕಣ್ಣೀರಿನ ದಿನಮಾನಗಳನ್ನು ಕಳೆದಂಥ ಮನಸ್ಸಿಗೆ ದೇವ್ರು ಇಳಿದು ಬರೋದಾಕಿದ್ರೆ ದೇವ್ರು ಜಯ ಕೊಡೋದ್ರ ಜೊತೆಗೆ ಸಮಾಧಾನವನ್ನು ದೇವ್ರು ಕೊಡುವನಾಗಿದ್ದಾನ್ರಿ. ಆಮೆನ್. ನಿಮ್ಮ ಪಕ್ಕದಲ್ಲಿ ನೋಡಿ ಹೇಳ್ರಿ, ನಿಮಗೆ ಸಮಾಧಾನವಾಗಲಿ. ಹಲ್ಲೆಲೂಯ, ಹಲ್ಲೆಲೂಯ. ನಾನು ಯಾಕೆ ಹಿಂಗೆ ಕನ್ಫ್ಯೂಸ್ ಮಾಡಿಸ್ತಿದ್ದೇನೆ ಗೊತ್ತಾ ನಿಮಗೆ? ಯಾಕೆ ಹಿಂಗೆ ಕನ್ಫ್ಯೂಸ್ ಮಾಡ್ತಾ ಇದ್ದೀನಿ ಹೇಳ್ರಿ? ನೀವು ಬಾಯಿ ಥರದ್ದು ಹೇಳ್ತಿರಲ್ಲ ಅವ್ರಿಗೆ ಸಮಾಧಾನ ಆಗಲಿ ಅಂತ. ಇಟ್ ವಿಲ್ ವರ್ಕ್. ಇದು ಕೆಲಸ ಮಾಡ್ತಿದ್ದೆ ಇದು. ಆಮೆನ್. ಇನ್ನೊಂದು ಸಂಘಟನೆ ನಡೀತ್ರಿ ಬೈಬಲಲ್ಲಿ. ದಾನಿಯೇಲನ ಪುಸ್ತಕಕ್ಕೆ ಬರಬೇಕಾದ್ರೆ ನೆಬೂಕದ್ನೆಚ್ಚರ್ ರಾಜನು ತನ್ನ ದೊಡ್ಡದೊಂದು ಮೂರ್ತಿಯನ್ನು ನಿಲ್ಲಿಸ್ಬಿಟ್ಟ. ಹೇಳ್ತಾ ಇದ್ದಾನೆ, ಎವ್ರಿ ಒನ್ ಶುಡ್ ಬೌ ಬಿಫೋರ್ ಇನ್ ಫ್ರಂಟ್ ಆಫ್ ದ ಐಡಲ್. ಈ ಮೂರ್ತಿ ಮುಂದ್ಗಡೆ ಎಲ್ಲರೂ ಏನಾಗಬೇಕು? ಅಡ್ಡ ಬೀಳ್ಬೇಕು. ಆದ್ರೆ ಒಂದ್ 3 ಜನ ಇದ್ರು ರೀ. ಯಾರವರು? ಶದ್ರಾಕ್, ಮೇಷಾಕ್, ಅಬೇದ್ನೆಗೋ. ಅವ್ರು ಹೇಳ್ತಾರೆ, ಸಾಧ್ಯನೇ ಇಲ್ಲ, ನಾವು ಬೀಳಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಎಲ್ಲಿಂದ ಎಲ್ಲಿಗೆ ಬಂದಿದ್ದಾರೆ? ಯೆರೂಸಲೇಮ್ನಿಂದ ಎಲ್ಲಿಗೆ ಹೋಗಿದ್ದಾರೆ? ಬಾಬೆಲಿಗೆ ಸೆರೆ ಹಿಡಿದು ಹೋಗಿದ್ದಾರೆ. ಸೆರೆಯಲ್ಲಿದ್ದರು, ದಾಸತ್ವಕ್ಕೆ ಮಾರಲ್ಪಟ್ಟವರು. ಇನ್ನೊಂದು ಮೈಟಿ ಕಿಂಗ್ಡಮ್, ಇನ್ನೊಂದು ಬಲಿಷ್ಠವಾದಂಥ ಏಷ್ಯನ್ಸ್ ಟೈಮ್ನಲ್ಲಿ ಇದ್ದಂಥ ಇನ್ನೊಂದು ಮೈಟಿ ಕಿಂಗ್ಡಮ್, ಬ್ಯಾಬಿಲೋನಿಯನ್ ಕಿಂಗ್ಡಮ್. ಬಾಬೆಲ್ನವರ ದೊಡ್ಡ ಸಾಮ್ರಾಜ್ಯದ ಅಧಿಪತಿ ಆಗಿರುವ ಆತನು ತನ್ನ ಮೂರ್ತಿಯನ್ನು ನಿಲ್ಲಿಸಿದ್ದಾನೆ. ಈಗ ಅವನು ಹೇಳ್ತಾನೆ, ಇದಕ್ಕೆಲ್ಲರೂ ಅಡ್ಡ ಬೀಳ್ರಿ ಎಂಬುದಾಗಿ. ಅವ್ರು ಹೇಳ್ತಾರೆ, ನೋ, ನಾವು ಸತ್ರು ಚಿಂತೆ ಇಲ್ಲ, ನಾವು ಉಳಿದ್ರು ಚಿಂತೆ ಇಲ್ಲ, ಸತ್ರು ಚಿಂತೆ ಇಲ್ಲ. ದೇವ್ರು ಬಂದು ನಮ್ಮನ್ನು ರಕ್ಷಿಸದೆ ನಾವು ಸುಟ್ಟು ಬೂದಿ ಆಗಲಿ, ನಿನ್ನ ಮೂರ್ತಿ ಮಾತ್ರ ನಾವು ಅಡ್ಡ ಬೀಳೋದಿಲ್ಲ. ಈಗ ಅವ್ರು ಏನ್ ಮಾಡಿದ್ರು? ಉರಿತಾ ಇರುವಂತ ಬೆಂಕಿಯಲ್ಲಿ ಇನ್ನೂ 7ರಷ್ಟು ಹಾಕಿ ಆ ಡೂಮ್ ಒಳಗಡೆ ಅವ್ರ 3 ತಗೊಂಡು ಹಾಕ್ಬಿಟ್ರು. ಹಾಗಿದ ತಕ್ಷಣ ಅವ್ನು ಹೇಳಿದಂತ ಒಂದು ಮಾತೇನು ಗೊತ್ತಾ? ಶದ್ರಾಕ್, ಮೇಷಾಕ್, ಅಬೇದ್ನೆಗೋ ಈ 3 ಕಟ್ಟಲ್ಪಟ್ಟವರಾಗಿ ದಗನೆ ಉರಿಯುವ ಆವಿಗೆ ಮಧ್ಯದಲ್ಲಿ ಬಿದ್ದು ಬಿಟ್ಟರು. ಆಗ ರಾಜನಾದ ನೆಬೂಕದ್ನೆಚ್ಚರನು ಬೆಚ್ಚಿ ಬಿದ್ದು ಥಟ್ಟನೆದ್ದು ತನ್ನ ಮಂತ್ರಿಗಳನ್ನು ಕಟ್ಟಿದ 3 ನಾವು ಬೆಂಕಿಯೊಳಗೆ ಹಾಕಿಸಲಿಲ್ಲವೋ ಎಂದು ಕೇಳಲು ಅವರು ರಾಜನಿಗೆ, ಅರಸೆ, ಹೌದು ಎಂದು ಸದುತ್ತರ ಕೊಟ್ಟರು ಅಥವಾ ಎಂದು ಉತ್ತರ ಕೊಟ್ಟರು. ಹೌದು, ನಾವು 3 ಹಾಕ್ಸಿದ್ವಿ. ಅದೇ ಅವ್ರ ಮಧ್ಯದಲ್ಲಿ ಯಾರಿದ್ದಾರೆ? 4ನೇವನು ಸಹ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಅವನು ಹೇಳ್ತಾನೆ ನೋಡ್ರಿ, ಹೀಗೆ ಹೇಳ್ತಿದ್ದಾನೆ ರಾಜನು. ಅದಕ್ಕೆ ಅವನು, ಇಗೋ ಕಟ್ಟಿಲ್ಲದ 4ರನ್ನು ನಾನು ಏನ್ ಮಾಡ್ತಾ ಇದ್ದೇನೆ? ನೋಡ್ತಾ ಇದ್ದೇನೆ. 3 ಅಲ್ಲ, ಎಷ್ಟು ಜನ ನೋಡ್ತಾ ಇದ್ದೇನೆ? ಅಲ್ಲಿ ಎಷ್ಟು ಜನ ಇದ್ದಾರೆ? 4 ಮೆಂಬರ್ಸ್. 4 ಜನರು ಆ ಬೆಂಕಿನಲ್ಲಿ ಇದ್ದಾರೆ. ಅವರು ಬೆಂಕಿನಲ್ಲಿ ತಿರುಗಾಡುತ್ತಿದ್ದಾರೆ, ಅವರಿಗೆ ಯಾವ ಹಾನಿಯೂ ಇಲ್ಲ. 4ನೇಯವನ ರೂಪವು ಎಲ್ಲರ ಬಯಲಿಗೆ ಎತ್ತಿ ಹೇಳ್ರಿ, ದೇವಕುಮಾರನ ರೂಪದಂತಿದೆ ಎಂದು ಹೇಳಿ. ಆಮೆನ್. ದೇವರು ಯಾವಾಗ ಬೆಂಕಿ ಒಳಗೆ ಇವ್ರು ಹೋದ್ರು, ಅಲ್ಲ ಇರ್ರಿ ನೀವು, ನಾನು ಇಲ್ಲಿಂದಾನೆ ಹೇಳ್ತೀನಿ ನಿಮಗೆ. ಚೂಮ್, ದೇವ್ರು ಹಿಂಗೆ ಹೇಳಿಲ್ಲ. ದೇವರು ಚೂಮ್, ನಿಮಗೇನಾಗೋದಿಲ್ಲ, ಅಲ್ಲೇ ಇರ್ರಿ ಅಂತ ದೇವ್ರು ಅಲ್ಲೇ ಹೇಳಿಲ್ಲ. ಚೂಮ್ ಅನ್ನೋದಕ್ಕಿಂತ ಮುಂಚೆ ಆತನೇ ಬೆಂಕಿಯಲ್ಲಿ ಇಳಿದು ಬಂದರೆ. ಹಲ್ಲೆಲೂಯ. ಇಳಿದು ಬಂದು ಅವ್ರ ಸಂಗಡ ಇದ್ದಾನೆ, ಆ ಯೌವನಸ್ಥರ ಸಂಗಡ ಇದ್ದಾನೆ.
ಆತನು ಸಹ ಬೆಂಕಿಯಲ್ಲಿ ಬಂದು ನಿಂತ, ಎಲ್ಲೋ ದೂರದಲ್ಲಿ ನಿಲ್ಲಿಲ್ಲ. ಗಾಡ್ ಹಿಮ್ಸೆಲ್ಫ್, ದೇವರು ತಾನಾಗಿಯೇ ಆ ಬೆಂಕಿನಲ್ಲಿ ಆತನು ಇಳಿದು ಬಂದಿದ್ದಾನ್ರಿ. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಈಗ ಮತ್ತೆ ಹೋದ್ರೆ ಕೀರ್ತನೆ 46ನೇ ಕೀರ್ತನೆ 11ನೇ ವಾಕ್ಯದಲ್ಲಿ ಹೀಗೆ ಹೇಳ್ತದೆ, ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಎಲ್ಲ ಪರಿಸ್ಥಿತಿಗಳಲ್ಲಿಯೂ ದೇವ್ರ ದೂರದಲ್ಲಿಲ್ಲ, ನಮ್ಮ ಜೊತೆಲಿ ಬಂದಿಲ್ಲವನಾಗಿದ್ದಾನೆ. ಆಮೆನ್.